ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವು ರೆವಲ್ಯೂಷನ್ಸ್ ಅನ್ನೋ ಒಂದು ಕೊರಿಯನ್ ಮೂವಿನ ನೋಡ್ತಾ ಇದ್ವಿ. ಕ್ರೈಮ್ ಥ್ರಿಲ್ಲರ್ ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಸೆಕೆಂಡ್ ಹಾಫ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡದೆ ನೋಡಿ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಹಾಫ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ಅವಾಗ್ಲೇ ಸೆಕೆಂಡ್ ಹಾಫ್ ನಿಮ್ಗೆ ಅರ್ಥ ಆಗೋದು. ಆದ್ರೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವಾಗ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೇ ಇದೆ. ಇನ್ನು ಯಾರಾದ್ರೂ ಫಾಲೋ ಮಾಡ್ಕೊಳ್ದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ, ಅದ್ರ ಮುಖಾಂತರ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ಮೂವಿನ ಕಂಟಿನ್ಯೂ ಮಾಡ್ಬಿಡೋಣ. ಫಸ್ಟ್ ಹಾಫ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಪೊಲೀಸ್ ಟೀಮ್ ಅವರು ಆ ಫಾಲೋವರ್ ಮನೆಗೆ ಹೋಗಿ ಎಲ್ಲ ಚೆಕ್ ಮಾಡಿರ್ತಾರೆ. ಅಯ್ಯಪ್ಪ ನೋಡಿದ್ರೆ ಮನೆ ತುಂಬಾ ಗೋಡೆಗಳೆಲ್ಲ ಏನೋ ಬರ್ದಿಟ್ಟಿರ್ತಾನೆ. ಜೊತೆಗೆ ಅವ್ರ ಮನೆ ಗೋಡೆ ಮೇಲೆ ಈ ಒಂದು ಕಣ್ಣಿರೋ ತರ ಏನೋ ಒಂದು ಘೋರವಾದ ಸಿಂಬಲ್ ನ ಡ್ರಾ ಮಾಡಿರ್ತಾನೆ. ಆ ಸಿಂಬಲ್ ಗೆ ಏನ್ ಅರ್ಥ ಅಂತ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಅಲ್ಲಿರೋ ಪೊಲೀಸ್ ಅವ್ರ ಫೋಟೋಸ್ ಎಲ್ಲ ಇಟ್ಕೊಂಡ್ ಬಂದು ಈ ಫಾಲೋವರ್ ಜೈಲಲ್ಲಿ ಇರ್ಬೇಕಾದ್ರೆ ಒಬ್ಬ ಸೈಕಿಯಾಟ್ರಿಸ್ಟ್ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ. ಈಗ ಅವ್ರಿಗೆ ಕಾಲ್ ಮಾಡಿ ಸ್ವಲ್ಪ ಪೊಲೀಸ್ ಸ್ಟೇಷನ್ ವರ್ಗೂ ಬರ್ತೀರಾ, ನಿಮ್ಮ ಹತ್ರ ಸ್ವಲ್ಪ ವಿಚಾರಣೆ ಮಾಡ್ಬೇಕಂತ ಹೇಳಿ ಅವ್ರನ್ನ ಕರೆದು ಈಗ ಫೋಟೋಸ್ ನೆಲ್ಲ ಅವ್ರ ಹತ್ರ ತೋರಿಸ್ಬಿಟ್ಟು ಆ ಫಾಲೋವರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಆಕ್ಚುಲಿ ಜೈಲಲ್ಲಿ ಇರ್ಬೇಕಾದ್ರೆ ಮಾತ್ರ ಅಲ್ಲ, ಅವ್ನ ಹತ್ರ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಮೇಲೆನೆ ಕೋರ್ಟ್ ಕಡೆಯಿಂದನೇ ಈ ಸೈಕಿಯಾಟ್ರಿಸ್ಟ್ ನ ಅಪಾಯಿಂಟ್ ಮಾಡಿರ್ತಾರೆ. ಸೊ ಯಾವಾಗ್ಲೂ ಇವ್ರು ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು. ಇವ್ರು ಆ ಫೋಟೋಸ್ ಎಲ್ಲ ತೋರಿಸಿದಾಗ ಇವ್ರು ಹೇಳ್ತಾರೆ, ಈ ಫೋಟೋಸ್ ಅಲ್ಲಿ ನನ್ಗೇನು ಹತ್ರ ಅನ್ನಿಸ್ತಾ ಇಲ್ಲ, ಇದ್ರ ಬಗ್ಗೆ ನನ್ಗೂ ಏನು ಗೊತ್ತಿಲ್ಲ. ಆದ್ರೆ ಅವನು ಜೈಲಿಂದ ಪರೋಲ್ ರಿಲೀಸ್ ಆದ್ಮೇಲೆ ವಾರ ನನ್ನ ಹತ್ರ ಟ್ರೀಟ್ಮೆಂಟ್ ಗೋಸ್ಕರ ಬರ್ಬೇಕಾಗಿತ್ತು. ಕರೆಕ್ಟ್ ಆಗಿ ಬರ್ತಾ ಇದ್ದ. ಅಷ್ಟೇ ಅಲ್ಲ, ಜೈಲಿಂದ ಒಂದು ಆಫೀಸರ್ ನ ಕೂಡ ನೇಮಕ ಮಾಡಿದ್ರು, ಅವನನ್ನ ಫಾಲೋ ಮಾಡ್ಬೇಕು, ಅವ್ನ ಏನಾದ್ರು ನಡತೆ ಇಲ್ಲ ತಪ್ಪಿದ್ಯಾ, ಏನ್ ಮಾಡ್ತಿದ್ದಾನೆ ಏನು ಅಂತೆಲ್ಲ ರೆಕಾರ್ಡ್ ಮಾಡಕ್ಕೆ ಹೇಳಿದ್ರು. ಆ ಪೊಲೀಸ್ ಕೂಡ ಅವ್ರನ್ನ ಫಾಲೋ ಮಾಡ್ದಂಗೆ ಅವನ ಬಗ್ಗೆ ವಿಚಾರಣೆ ತಿಳ್ಕೊಂಡಂಗೆ ಅವನೇನು ತಪ್ಪು ಮಾಡಿಲ್ಲ, ಇದುವರೆಗೂ ಚೆನ್ನಾಗೇ ಇದ್ದ. ಬಟ್ ಈಗ ಸಡನ್ ಆಗಿ ಏನಕ್ಕೆ ಈ ತರ ಮಾಡ್ತಿದ್ದಾನೋ ನನ್ಗೇನು ಗೊತ್ತಾಗ್ತಾ ಇಲ್ಲ. ಅದು ಫಸ್ಟ್ ತರನೇ ಮಾಡ್ತಿದ್ದಾನೆ ಅಂದ್ರೆ ನನ್ಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಒಳಗಡೆ ಎಂಟ್ರಿ ಆಗ್ತಾರೆ. ಅವಳು ಈ ಸೈಕಿಯಾಟ್ರಿಸ್ಟ್ ನ ನೋಡಿದ ತಕ್ಷಣ ಒಂಥರ ಶಾಕ್ ಆಗ್ತಾಳೆ. ಹಂಗೆ ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಅವ್ರ ತಂಗಿನ ಈ ಫಾಲೋವರ್ ಸೈಕೋ ಇದಾನಲ್ವಾ, ಅವ್ನ್ ಬಂದು ಕಿಡ್ನಾಪ್ ಮಾಡಿರ್ತಾನಲ್ವಾ. ಆದ್ರೆ ಕೊನೆವರೆಗೂ ಅವನು ಹೀರೋಯಿನ್ ಅವ್ರ ತಂಗಿನ ಸಾಯಿಸಿರೋದಿಲ್ಲ. ಆದ್ರೆ ನೈಸಾಗಿ ನಮ್ ಹೀರೋಯಿನ್ ಅವ್ರ ತಂಗಿನ ಹೆಂಗೋ ಅವನಿಂದ ಎಸ್ಕೇಪ್ ಆಗ್ಬಿಟ್ಟು ಹೊರಗಡೆ ಬಂದ್ಬಿಟ್ಲು. ಅದಾದ್ಮೇಲೆನೆ ಇವನೇ ನನ್ನ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವನನ್ನ ಜೈಲಿಗೆ ಕೂಡ ಹಾಕಿರ್ತಾರೆ. ಆತರ ಕೋರ್ಟ್ ಹಿಯರಿಂಗ್ ಅಲ್ಲಿ ಇವನ್ ಪರವಾಗಿ ಮಾತಾಡೋದಕ್ಕೆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಅವ್ನ್ ಇವಾಗ ಮಾಡಿರೋದು ತಪ್ಪಲ್ಲ, ಅವನನ್ನ ರಿಲೀಸ್ ಮಾಡ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವನ ಹತ್ರ ಮಾಡೋದಕ್ಕೆ ಒಂದು ಕಾರಣ ಇರುತ್ತಲ್ವಾ. ಅವ್ನ್ಗೆ ಇವಾಗ ರೀಸೆಂಟ್ ಆಗಿ ಏನಾದ್ರು ನಡೆದಿದ್ದು ಅಥವಾ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಅವನಿಗೆ ಕೆಲಸನ ಮಾಡ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಅವನಿಗೆ ನಡೆದಿರೋ ಒಂದು ವಿಷಯದಿಂದ ಅವನ ಈ ತರ ಸೈಕೋ ಆಗಿರೋದು. ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಅವನಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು. ಅದರಿಂದನೇ ಇವಾಗ ಈ ತರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ. ಆದ್ರೆ ಅವ್ನಿಗೆ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗ್ತಾನೆ ಅಂತ ಅವ್ನ ಪರವಾಗಿ ಮಾತಾಡಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಆಲ್ರೆಡಿ ಹೇಳಿದೀವಿ ಅವ್ರ ಅಪ್ಪ ಅವನ್ನ ಹೊಡಿತಾ ಇದ್ರು ಅಂತ. ಆದ್ರೆ ಸಾಮಾನ್ಯವಾಗಿ ಹೊಡೆದಿರೋದಿಲ್ಲ, ದಿನನಿತ್ಯ ಹೊಡೆಯೋರು. ಆ ಹೊಡೆದಿರೋ ಮಾರ್ಕ್ ಎಲ್ಲ ಅವ್ನ ಮೈ ಮೇಲೆ ಇದ್ದಿರುತ್ತೆ. ಅದನ್ನೆಲ್ಲ ಫೋಟೋಸ್ ಆಗಿ ತೆಗೆದು ಎವಿಡೆನ್ಸ್ ಆಗಿ ಅಲ್ಲಿ ಸ್ಕ್ರೀನ್ ಮೇಲೆಲ್ಲ ಹಾಕಿ ತೋರಿಸ್ತಾರೆ. ಒಂಥರ ಅವ್ನ ಮೇಲೆ ಅಯ್ಯೋ ಪಾಪ ಅನ್ಬಿಡ್ಬೇಕು. ಆತರ ಅವನ ಬಗ್ಗೆ ಮಾತಾಡಿ ಅವನ ನೀವು ಜೈಲಲ್ಲಿ ಹಾಕಿ ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ತರ ಒಬ್ಬ ಸೈಕೋಗೆ ಸ್ವಲ್ಪ ಕಡಿಮೆ ಜೈಲ್ ಅವಧಿನ ಕೊಡ್ರಿ, ಅವ್ನ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗ್ತಾನೆ ಅನ್ನೋ ತರ ಹೇಳಿರ್ತಾರೆ. ಅದಕ್ಕೆ ಕೋರ್ಟ್ ಅಲ್ಲಿ ನಮ್ ಹೀರೋಯಿನ್ ಕೂತಿರ್ತಾಳಲ್ವಾ, ಅವಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಈ ತರ ಸೈಕೋತನವಾಗಿ ಅವ್ನು ನಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವನನ್ನ ಹೊಡಿದ್ರು, ಅವನನ್ನ ಕಚ್ಚಿದ್ರು ಅಂತ ಏನೇನೋ ಕಥೆಗಳನ್ನ ಹೇಳ್ತಾ ಇದ್ದೀರಾ, ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋ ತರ ಕೂಗಾಡ್ತಾರೆ. ಬಟ್ ಕೂಗಾಡಿ ಏನ್ ಪ್ರಯೋಜನ, ಕೋರ್ಟ್ಗೆ ಸಾಕ್ಷಿಗಳೇ ತಾನೇ ಬೇಕಾಗಿರೋದು. ಈಗ ಫಾಲೋವರ್ ಬಗ್ಗೆ ಸಾಕ್ಷಿಗಳು ಕೊಟ್ಟಿರೋದ್ರಿಂದ ಇವ್ರ ಕೇಸ್ ಏನು ಅಷ್ಟೊಂದು ನಿಲ್ಲಿಲ್ಲ. ಇವಾಗ ಹಂಗೆ ಪ್ರೆಸೆಂಟ್ ನ ತೋರಿಸಿದ್ರೆ ಸೈಕಿಯಾಟ್ರಿಸ್ಟ್ ಪೊಲೀಸ್ ಅವ್ರ ಹತ್ರ ಮಾತಾಡಿದ್ದಾದ್ಮೇಲೆ ಹೊರಗಡೆ ಬಂದಾಗ ನಮ್ ಹೀರೋಯಿನ್ ಹೋಗಿ ಮಾತಾಡಿಸ್ತಾಳೆ. ಹಲೋ ಸರ್, ನಾನ್ ಯಾರಂತ ಗೊತ್ತಾಯ್ತಾ? 2-3 years ಬ್ಯಾಕ್ ಒಂದು ಹುಡುಗಿಯ ಕೇಸ್ ಕೋರ್ಟ್ ಗೆ ಬಂದಾಗ ಆ ಫಾಲೋವರ್ ಗೆ ಸಪೋರ್ಟಿವ್ ಆಗಿ ಬಂದು ವಾದಿಸಿದ್ರಲ್ಲ, ಆ ಹುಡುಗಿ ಅವ್ರ ಅಕ್ಕನೇ ನಾನು. ನೋಡಕ್ ನೀವೇ ದೊಡ್ಡ ಕ್ರಿಮಿನಲ್ ತರ ಇದೀರಾ. ಅವ್ನ್ಗೆ ಸಪೋರ್ಟಿವ್ ಆಗಿ ನೀವ್ ಮಾತಾಡಿದ್ರಿ. ನನ್ ತಂಗಿ ಕೂಡ ಕೇಸ್ ಏನೋ ನಿಲ್ಲಿಲ್ಲ. ಆದ್ರೆ ನನ್ ತಂಗಿ ಇಷ್ಟು ಕಷ್ಟ ಅನುಭವಿಸ್ಕೊಂಡ್ ಬಂದಿದ್ದಾಳೆ ಅಂತ ಅವಳನ್ನ ಯಾರು ಅಯ್ಯೋ ಪಾಪ ಅಂತಂದಿಲ್ಲ. ನೀವಲ್ಲಿ ಕೋರ್ಟ್ ಅಲ್ಲಿ ಅವ್ನ ಪರ ಮಾತಾಡಿದ್ದಕ್ಕೆ ಜನಗಳಿಗೆಲ್ಲ ಅಯ್ಯೋ ಪಾಪ ಅವನು ಅಂತ ಹೇಳಿ ಅವನನ್ನ ಪಾಪಾಗಿ ನೋಡಿದ್ರೆ ಹೊರತು ನನ್ ತಂಗಿನ ಯಾರು ನೋಡಿಲ್ಲ. ಆ ನೋವಿಂದಾನೆ ಆ ಬೇಜಾರಿಂದಾನೆ ನನ್ ತಂಗಿನೂ ಸೂಸೈಡ್ ಮಾಡ್ಕೊಂಡ್ ಸತ್ತೋದ್ಲು. ಇದೆಲ್ಲ ನಿಮ್ಗೆ ನ್ಯಾಯವಾಗಿದ್ಯಾ ಅಂತ ಕೇಳಿದಾಗ ಆ ಸೈಕಿಯಾಟ್ರಿಸ್ಟ್ ಹೇಳ್ತಾರೆ, ಇಲ್ಲಿ ನೋಡಮ್ಮ, ನಿಮ್ಗಾಗಿರೋ ನಷ್ಟದಿಂದ ನೀವ್ ಈ ತರ ಮಾತಾಡ್ತಾ ಇದೀರಾ. ನಿಮ್ ಕಷ್ಟ ಏನು ಅಂತ ನನ್ ಕೈಲಿ ಅರ್ಥ ಮಾಡ್ಕೊಳಕ್ ಆಗುತ್ತೆ. ಆದ್ರೆ ಒಂದು ಡಾಕ್ಟರ್ ಆಗಿ ನನ್ ಪೇಷಂಟ್ ಬಗ್ಗೆ ನಾನ್ ಯೋಚನೆ ಮಾಡ್ಬೇಕಲ್ವಾ. ಪಾಸ್ಟ್ ಅಲ್ಲಿ ನಡೆದಿರೋ ಒಂದು ವಿಷಯದಿಂದ ಅವ್ನ್ ಈ ತರ ಆಗ್ಬಿಟ್ಟ. ಆದ್ರೆ ಈಗ್ಲೂ ಏನು ಕಾಲ ಮಿಂಚಿಲ್ಲ. ಅವ್ನ್ಗೆ ಒಳ್ಳೆ ಟ್ರೀಟ್ಮೆಂಟ್ ನ ಕೊಟ್ರೆ ಅವನ್ನ ಚೇಂಜ್ ಮಾಡ್ಬೋದು. ಅದನ್ನೇ ತಾನೇ ನಾನ್ ಅವತ್ತು ಕೋರ್ಟ್ ಅಲ್ಲಿ ಹೇಳಿದ್ದು. ಹೇಳಲೇಬೇಕಲ್ವಾ ನಾನು ಆ ವಿಷಯನ. ಅವ್ನ್ ಪರಿಸ್ಥಿತಿ ಏನಂತ ನೀನ್ ಅರ್ಥ ಮಾಡ್ಕೊಂಡಿದ್ರೆ ನೀನ್ ಈ ತರ ಮಾತಾಡ್ತಾ ಇದ್ದಿಲ್ಲಮ್ಮ. ಹೋಗ್ತಾ ಹೋಗ್ತಾ ಅವ್ನ ಬಗ್ಗೆ ನಿನ್ಗೆಲ್ಲ ಅರ್ಥ ಆಗುತ್ತೆ ಅನ್ನೋ ತರ ಹೇಳ್ಬಿಟ್ಟು ಅಯ್ಯಪ್ಪ ಅಲ್ಲಿಂದ ಹೊರಟೋಗ್ತಾನೆ. ಇದಕ್ ಮೇಲೆ ನಮ್ ಹೀರೋನ್ ಏನ್ ಮಾತಾಡ್ತಾಳೆ, ಸೈಲೆಂಟ್ ಆಗ್ಬಿಟ್ಲು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಈಗ ಕಾಣೆ ಆಗಿದ್ದಾಳಲ್ಲ ಟೀನೇಜ್ ಹುಡುಗಿ, ಅವರಮ್ಮ ಬಂದು ನಮ್ ಹೀರೋ ಹತ್ರ ತುಂಬಾನೇ ಬೇಜಾರ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಆಗ ನಮ್ ಹೀರೋನೇ ಅವ್ರಿಗೆ ಸಮಾಧಾನ ಮಾಡ್ತಾ ಇರೋದು. ಇದೇ ಟೈಮ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಅವತ್ತು ನೈಟ್ ಅಂದ್ರೆ ಫಾಲೋವರ್ ಕಾಣೆ ಆಗಿದ್ದಿನ ನೈಟ್ ಏನಾಗಿದೆ ಅಂತ ಹೇಳಿ ಸಿಸಿಟಿವಿ ಕ್ಯಾಮ್ರಾನೆಲ್ಲ ಚೆಕ್ ಮಾಡೋಣ ಅಂತ ನೋಡಿದ್ರೆ ಆ ಏರಿಯಾನಲ್ಲಿ ಇರೋ ಸಿಸಿಟಿವಿ ಕ್ಯಾಮ್ರಾನೆಲ್ಲ ಅವನೇ ಖುದ್ದಾಗಿ ಹೊಡೆದಾಕ್ಬಿಟ್ಟಿರ್ತಾನೆ. ಸರಿ,
CCTV ಕ್ಯಾಮ್ರಾಸ್ ಇಲ್ಲ ಅಂದ್ರೆ ಏನು, ಅಲ್ಲೆಲ್ಲ ಕಾರ್ಸ್ ನಿಂತಿರ್ತಾವಲ್ಲ, ಅದರ ಡ್ಯಾಶ್ ಕ್ಯಾಮರಾನಲ್ಲಿ ಏನಾದ್ರು ರೆಕಾರ್ಡ್ ಆಗಿರ್ಬೋದಲ್ವಾ ಅಂತ ನೋಡಿದ್ರೆ ಅವತ್ತು ಫುಲ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಫುಲ್ ಆಗಿ ಮಂಜಾಗಿರುತ್ತೆ. ಬಟ್ ಏನು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಈಗ ಸದ್ಯಕ್ಕೆ ಅವ್ರಿಗೆ ಸಿಕ್ಕಿರೋ ಲೀಡ್ ಏನಂದ್ರೆ ಆ ಹಿಲ್ ಸ್ಟೇಷನ್ ಕಡೆ ಅವ್ನ್ ಕಾರ್ ಪತ್ತೆ ಆಗಿರೋದು. ಈಗ ಆ ಜಾಗಕ್ಕೆ ಹೋದ್ರೆ ನಮ್ಗೇನಾದ್ರೂ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಪೊಲೀಸ್ ಅವರೆಲ್ಲ ಆ ಜಾಗಕ್ಕೆ ಹೋಗಕ್ಕೆ ಶುರು ಮಾಡಿದ್ರು. ಇನ್ನೊಂದ್ ಕಡೆ ನಮ್ ಹೀರೋ ಆ ಹುಡುಗಿಯವರ ಅಮ್ಮನ ಬನ್ನಿ ನಾನೇ ನಿಮ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡ್ ಬರ್ತಾ ಇರ್ತಾರೆ. ಆತರ ಬರ್ಬೇಕಾದ್ರೆ ಆ ಲೇಡಿಗೆ ಅವ್ರ ಹಸ್ಬೆಂಡ್ ಮುಖಾಂತರ ಈ ವಿಷಯ ಗೊತ್ತಾಗುತ್ತೆ. ಈ ತರ ಆ ಫಾಲೋವರ್ದು ಕಾರ್ ಬಂದು ಹಿಲ್ ಸ್ಟೇಷನ್ ಹತ್ರ ಸಿಕ್ಕಿದೆ, ಪೊಲೀಸರೆಲ್ಲ ಅಲ್ಲಿಗೆ ಹೋಗ್ತಿದ್ದಾರೆ ಅಂತ. ಈ ವಿಷಯ ಇವಾಗ ನಮ್ ಹೀರೋಗೆ ಗೊತ್ತಾಗಿದ ತಕ್ಷಣ ಸಕ್ಕ ಟೆನ್ಷನ್ ಆಗ್ಬಿಡ್ತಾನೆ. ಇಷ್ಟೆಲ್ಲ ಕೆಲಸ ಮಾಡ್ಬಿಟ್ಟು ಅನ್ನಿವಾಗ ಕಾರ್ ನಲ್ಲೇ ಬಿಟ್ ಬಂದ್ಬಿಟ್ನಲ್ಲ ಅಂತ. ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕಲ್ವಾ. ಅದಕ್ಕೆ ಆ ಲೇಡಿ ಹತ್ರ ಬನ್ನಿ ನಾನೇ ನಿಮ್ ಜೊತೆ ಬರ್ತೀನಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಆ ಲೇಡಿನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲಿ ಪೊಲೀಸ್ ಟೀಮ್ ಅವರೆಲ್ಲ ಇರ್ತಾರೆ. ಮಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಪೇರೆಂಟ್ಸ್ ಒಂದ್ ಕಡೆ ಅಳ್ತಾ ಇದ್ರೆ, ಈ ಕಡೆ ನಮ್ ಹೀರೋಗೆ ಟೆನ್ಷನ್ ಬಾಡಿ ಏನಾದ್ರು ಸಿಕ್ತಾ ಅಂತ. ಯಾಕಂದ್ರೆ ಇವನ ತನ್ನ ಫಾಲೋವರ್ ನ ದೊಡ್ಡ ಹಳ್ಳದಲ್ಲಿ ತಳ್ಬಿಟ್ಬಿಟ್ಟಿದ್ದ. ಸೊ ಡೆಡ್ ಬಾಡಿ ಏನಾದ್ರು ಸಿಕ್ತಾ ಅಂತ ಬೇರೆ ಕೇಳ್ತಾನ. ಇದರಿಂದನೇ ನಮ್ ಹೀರೋಯಿನ್ಗೆ ನಮ್ ಹೀರೋ ಮೇಲೆ ಡೌಟ್ ಬಂದ್ಬಿಡ್ತು. ಇಲ್ಲೆಲ್ಲಾರು ಹುಡುಗಿ ಕಾಣಿಸ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಇವನೇನಕ್ಕೆ ಡೆಡ್ ಬಾಡಿ ಬಗ್ಗೆ ಮಾತಾಡ್ತಿದ್ದಾನೆ ಅಂತ. ಆದ್ರೆ ಆ ಜಾಗದಲ್ಲಿ ಪೊಲೀಸ್ ಅವರು ಒಂದು ಟೀಮ್ ಆಗಿ ಹೋಗಿ ಫುಲ್ ಆಗಿ ಎಲ್ಲದನ್ನು ಹುಡುಕಿ ಬಂದಿದ್ದಾರೆ. ಎಲ್ಲೂನು ಯಾವುದೇ ಒಂದು ಡೆಡ್ ಬಾಡಿ ಆಗ್ಲಿ ಅಥವಾ ಏನೇ ಒಂದು ಸುಳಿವಾಗ್ಲಿ ಸಿಗ್ಲಿಲ್ಲ. ಇದ್ರಿಂದ ಈಗ ಸದ್ಯಕ್ಕೆ ನಮ್ ಹೀರೋಗೆ ಸಮಾಧಾನ. ಇದ್ರಿಂದಾನೇ ಗೊತ್ತಾಗುತ್ತೆ ಮೋಸ್ಟ್ಲಿ ಪ್ರಕೃತಿ ದೇವರು ಕೂಡ ನಮ್ ಹೀರೋಗೆ ಸಪೋರ್ಟ್ ಮಾಡ್ತಿದಾರೇನೋ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ಒಂದು ಪಾಸ್ಟರ್ ಅಲ್ವಾ, ಫಾದರ್ ತರನೇ ಪಾಸ್ಟರ್ ಕೂಡ. ಈ ತರ ಸುಮಾರು ಜನ ಪಾಸ್ಟರ್ಸ್ ಇರ್ತಾರಲ್ವಾ, ಅವ್ರ ವೈಫ್ಸ್ ಎಲ್ಲ ಒಂದು ಕಮ್ಯುನಿಟಿಯಲ್ಲಿ ಹೋಗ್ಬಿಟ್ಟು ದಿನ ಪ್ರೇಯರ್ ಮಾಡ್ಬಿಟ್ಟು ಬರ್ತಾರೆ. ಸಾರಿ ದಿನ ಅಲ್ಲ, ವಾರಕ್ಕೊಂದ್ಸತಿ ಹೋಗಿ ಪ್ರೇಯರ್ ಮಾಡ್ತಾರೆ. ಆತರ ಇವತ್ತು ಹೀರೋ ಅವ್ರ ವೈಫ್ ಹೋಗ್ಬೇಕಾದ್ರೆ ನಮ್ ಹೀರೋ ಅವನೇ ಬಂದು ಬಾ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಕರೀತಾನೆ. ಇದು ಅವಳಿಗೆ ತುಂಬಾ ಆಶ್ಚರ್ಯವಾಗಿರುತ್ತೆ. ಯಾಕಂದ್ರೆ ಇದುವರೆಗೂ ನಮ್ ಹೀರೋ ಯಾವಾಗ ಅವಳನ್ನ ಹತ್ರ ಜೊತೆಗೆ ಕರ್ಕೊಂಡು ಹೋದವನೇ ಅಲ್ಲ. ಇವಳು ಕೇಳ್ತಾಳೆ, ಏನ್ರಿ ಇದು ಇವತ್ತು ಆಶ್ಚರ್ಯವಾಗಿ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಇದೀರಾ ಅಂತ. ಆಗ ನಮ್ ಹೀರೋ ಹೇಳ್ತಾನೆ, ದೇವ್ರಿಗೆ ಜನಗಳ ಮೇಲೆ ತುಂಬಾನೇ ಕೋಪ ಬಂದಿದೆ, ಅದರಿಂದಾನೆ ಒಬ್ಬೊಬ್ರಿಗೂ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಫಾದರ್ ಅವ್ರ ಮಗನ್ ಜೊತೆ ನಿನ್ಗೆ ಅಫೇರ್ ಇತ್ತಲ್ವಾ, ಈಗ ಅವ್ನ್ ಮಾಡಿರೋ ತಪ್ಪಿಂದ ಅವನು ಕೊಡ್ಬೇಕಾಗಿರೋ ಪನಿಷ್ಮೆಂಟ್ ನ ಕೊಟ್ಬಿಟ್ರು. ಈಗ ನೀನು ನನ್ ಗೊತ್ತಿಲ್ಲದೆ ತಪ್ಪು ಮಾಡಿದ್ಯಲ್ವಾ, ಆ ತಪ್ಪನ ಇವಾಗ್ಲೇ ಒಪ್ಕೊಂಡು ಪಾಪ ಪರಿಹಾರ ಮಾಡ್ಕೊಂಡ್ಬಿಟ್ರೆ ನಿನಗೇನು ಮುಂದಕ್ಕೆ ತೊಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಕೂಡ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾಳೆ ಹೇಳೋದಕ್ಕೆ. ಯಾಕಂದ್ರೆ ಇವಳು ತಪ್ಪನ ಮಾಡಿದಾಳೆ. ಆದ್ರೆ ನಮ್ ಹೀರೋ ಬಂದು ತುಂಬಾನೇ ಬ್ರೈನ್ ವಾಶ್ ಮಾಡ್ತಾನೆ. ಅವಳ ಬಾಯಿಂದ ಅವಳು ಮಾಡಿರೋ ತಪ್ಪನ ಹೇಳೋ ತರ ತುಂಬಾನೇ ಫೋರ್ಸ್ ಮಾಡ್ತಾನೆ. ಅದರಿಂದ ಒಂದ್ ಸ್ಟೇಜ್ಗೆ ನಮ್ ಹೀರೋ ಅವ್ರ ವೈಫೇ ಒಪ್ಕೊಂಡ್ಬಿಡ್ತಾಳೆ, ಹೌದು ನಾನ್ ನಿಮ್ಗೆ ಚೀಟ್ ಮಾಡ್ಬಿಟ್ಟೆ, ನಾನ್ ಮೋಸ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳಿದ್ರೆ ಅರ್ಧ ಪಾಪ ಪರಿಹಾರ ಆದಂಗೆ ಅಲ್ವಾ ಲೆಕ್ಕ. ಸೊ ನಮ್ ಹೀರೋ ಕೂಡ ಸರಿ ಆಯ್ತು, ಎಷ್ಟೇ ಆದ್ರೂ ನಾನು ಹೆಂಡ್ತಿ ಅಲ್ವಾ, ಈಗ ಪಾಪ ಪರಿಹಾರ ಕೇಳ್ಕೊಂಡ್ಬಿಟ್ಟಿದ್ದಾಳೆ, ಇನ್ನೇನು ಆಗಲ್ಲ ಅಂತ ಹೇಳಿ ಅವ್ರನ್ನಾಗೆ ಕಮ್ಯುನಿಟಿ ಹತ್ರ ಡ್ರಾಪ್ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೋಗ್ತಾ ದಾರಲ್ಲಿ ಒಂದು ಆಂಬುಲೆನ್ಸ್ ಬಂದು ಒಂದು ಹಳ್ಳದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರತ್ತೆ. ಮೂವ್ ಮಾಡಕ್ ಆಗ್ತಾ ಇಲ್ಲ. ನಮ್ ಹೀರೋ ಕೂಡ ಅಲ್ಲಿ ಗಾಡಿನ ನಿಲ್ಸ್ಬಿಟ್ಟು ಏನಾದ್ರು ಹೆಲ್ಪ್ ಮಾಡ್ಬೇಕಾ ಸರ್, ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾನೆ. ಅವ್ರು ಇಲ್ಲ ಸರ್ ಬೇಡ ಆಲ್ರೆಡಿ ರೆಸ್ಕ್ಯೂ ಟೀಮ್ ಗೆ ಕಾಲ್ ಮಾಡಿದೀವಿ, ಅವ್ರು ಬರ್ತಿದ್ದಾರೆ, ನಾವು ಟೋ ಮಾಡ್ಕೊಂಡು ಹೋಗ್ತೀವಿ, ನೀವು ಹೋಗಿ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ನಮ್ ಹೀರೋ ಅವ್ರ ವೈಫ್ ನ ಕರ್ಕೊಂಡು ಅಲ್ಲಿಂದ ಹೊರಟೋದ್ರು. ಅಲ್ಲಿ ಕಮ್ಯುನಿಟಿ ಹತ್ರ ಹೋದ್ಮೇಲೆ ಅಲ್ಲಿರೋ ಲೇಡೀಸ್ ಹತ್ರ ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಒಳಗಡೆಯಿಂದ ಒಂದು ನರ್ಸ್ ಬಂದು ಕೊಡ್ತಾರ ನೋಡಿ ಶಾಕು. ಇವರನ್ನ ನೋಡ್ಬಿಟ್ಟು ಏನಷ್ಟು ಗಾಬರಿಯಾಗಿ ನಿಂತ್ಕೊಂಡಿದ್ದೀರಾ ಅಂತ ಕೇಳಿದಾಗ ಏನಿಲ್ಲ ಒಂದು ಆಂಬುಲೆನ್ಸ್ ಗೋಸ್ಕರ ವೇಟಿಂಗ್ ಅಂದಾಗ ನಮ್ ಹೀರೋಗೆ ಒಂಥರ ಶಾಕ್ ಆಗುತ್ತೆ. ಏನು ಆಂಬುಲೆನ್ಸ್, ಹಂಗಾದ್ರೆ ದಾರಿಯಲ್ಲಿ ನೋಡಿದ ಆಂಬುಲೆನ್ಸ್ ಇಲ್ಲಿಗೆ ಬರ್ತಾ ಇದೆಯಾ ಅಂತ. ಏನ್ ವಿಷಯ ಅಂತ ಕೇಳಿದ್ರೆ ಯಾರಂತಾನೆ ಗೊತ್ತಿಲ್ಲ, ಈ ತರ ಈ ಪಕ್ಕದಲ್ಲಿ ಹಿಲ್ ಸ್ಟೇಷನ್ ಇದೆ ಅಲ್ವಾ, ಅಲ್ಲಿಂದ ಮೈ ಫುಲ್ ಆಗಿ ಗಾಯ ಆಗಿ ಫುಲ್ ಆಗಿ ಬ್ಲಡ್ ಆಗಿ ಆಲ್ಮೋಸ್ಟ್ ಸಾಯೋ ಸ್ಥಿತಿಗೆ ಆಗ್ಬಿಟ್ಟಿದ್ರು. ಅವ್ರು ಈ ಜಾಗಕ್ಕೆ ಬಂದ್ರು. ಸದ್ಯಕ್ಕೆ ಅವ್ರಿಗೆ ಒಂದು ಫಸ್ಟ್ ಏಡ್ ನ ಮಾಡಿ ಮೇಲೆ ಮಲಗಿಸ್ಬಿಟ್ಟು ಬಂದಿದ್ದೀನಿ, ಅವ್ರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರೇನೆ ಹುಷಾರಾಗೋದು, ಅದರಿಂದ ಆಂಬುಲೆನ್ಸ್ ಗೆ ಕಾಲ್ ಮಾಡಿದ್ದೆ, ಅದಿನ್ನ ಬಂದಿಲ್ಲ ಅಂತ ಹೇಳಿದ ತಕ್ಷಣ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಇದಕ್ಕೂ ಮುಂಚೆ ಆ ಹಿಲ್ ಸ್ಟೇಷನ್ ಹತ್ರ ಹೋದಾಗ ಅಲ್ಲಿರೋ ಪೊಲೀಸ್ ಅವ್ರು ಏನ್ ಹೇಳಿದ್ರು, ಅಲ್ಲಿ ಯಾವ್ದೇ ಒಂದು ಡೆಡ್ ಬಾಡೀಸ್ ಸಿಗ್ಲಿಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಆ ಹಿಲ್ ಸ್ಟೇಷನ್ ಕಡೆಯಿಂದನೇ ಒಬ್ಬ ಫುಲ್ ಆಗಿ ಮೈಯೆಲ್ಲ ಗಾಯ ಸಮೇತ ಬಂದ ಅಂತ ಹೇಳ್ತಾರೆ. ಹಂಗಾದ್ರೆ ಅವನೇ ಇವ್ನು ಇರ್ಬೋದಾ ಅಂತ ಯೋಚನೆ ಮಾಡಿದ್ರು. ಅದಾದ್ಮೇಲೆ ಅವ್ರ ಹೆಂಡತಿನ ಸರಿ ನೀನ್ ಹೋಗು ಪ್ರೇಯರ್ಗೆ ಅಂತ ಹೇಳಿ ಅವ್ರ ಜೊತೆ ಪ್ರೇಯರ್ಗೆ ಕಳಿಸ್ಬಿಟ್ಟು ಈಗ ಇವ್ನ ಸ್ಟ್ರೈಟ್ ಆಗಿ ಮೇಲೆ ಹೋಗಿ ನೋಡ್ತಾನೆ ಯಾರು ಇರೋದು ಅಂತ. ಇವ್ನು ಅನ್ಕೊಂಡಿರುತ್ತಾನೆ ಆ ಜಾಗದಲ್ಲಿ ಫಾಲೋವರ್ ಇರೋದು. ಅಷ್ಟೇ ನೋಡಿದ ತಕ್ಷಣ ನಮ್ ಹೀರೋಗೆ ಬರುತ್ತೆ ನೋಡಿ ಒಂದು ಶಾಕು, ಸಖತ್ ಭಯ ಪಟ್ಬಿಟ್ಟ. ಆದ್ರೆ ಅವ್ನಿಗೆ ಈ ಕಡೆ ಲೋಕ ಇಲ್ದೆ ಮಲಗಿರ್ತಾನೆ. ಆದ್ರೆ ಒಂಥರ ನಿಧಾನಕ್ಕೆ ಒಂಥರ ಏನೋ ಗುಣುಕ್ತಾ ಇರ್ತಾನೆ. ನಮ್ ಹೀರೋ ಕೂಡ ನಿಧಾನಕ್ಕೆ ಹತ್ರ ಹೋಗಿ ಕೇಳಿಸ್ಕೊಂಡ್ರೆ ನನ್ನ ಮೇಲಿಂದ ತಳ್ಬಿಟ್ಟಿದ್ದು ಪಾಸ್ಟರ್, ನನ್ನ ಮೇಲಿಂದ ತಳ್ಬಿಟ್ಟಿದ್ದು ಪಾಸ್ಟರ್ ಅಂತ ಹೇಳ್ತಾನ. ಅಷ್ಟೇ ನಮ್ ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದೇ ಟೈಮಲ್ಲಿ ನಮ್ ಹೀರೋ ಮೈಂಡ್ ಅಲ್ಲಿ ಒಂದು ವಿಷಯ ಬರುತ್ತೆ. ಆತರ ವಿಷಯ ಬಂದಿದ ತಕ್ಷಣ ಆಪೋಸಿಟ್ ಅಲ್ಲಿರೋ ಮಿರರ್ ಅಲ್ಲಿ ಆ ಆಕಾಶದಲ್ಲಿ ದೇವ್ರದ್ದು ರೂಪ ಅವ್ನ ಕಣ್ ಮುಂದೆನೆ ಬರುತ್ತೆ. ಅವತ್ತು ಇವನನ್ನ ಅಂದ್ರೆ ಈ ಫಾಲೋವರ್ ನ ಬೆಟ್ಟದ ಮೇಲಿಂದ ತಳ್ಬೇಕಾದ್ರೆ ಅಲ್ಲಿ ಮುಂದ್ಗಡೆ ಇರೋ ಕಲ್ ಮೇಲೆ ಹೆಂಗ್ ದೇವ್ರದ್ದು ಮುಖ ಕಾಣಿಸ್ತೋ ಇಲ್ಲೂ ಅದೇ ತರ ಕಾಣಿಸ್ತಾ ಇದೆ. ಇವನೇನ್ ಅನ್ಕೊಂತಾನೆ, ಹಂಗಾರೆ ನನ್ ಮನ್ಸಲ್ಲಿ ಇರೋದಕ್ಕೆ ದೇವ್ರು ನನ್ಗೆ ಅಪ್ಪಣೆ ಕೊಟ್ಟಿದ್ದಾರೆ, ಈ ಕೆಲಸ ನಾನ್ ಮಾಡ್ಬೇಕು ಅಂತ ಹೇಳಿ ಅವನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡದ್ನೇನೋ. ಅವನು ನಂಗೆ ಒಂದು ವೀಲ್ ಚೇರ್ ಅಲ್ಲಿ ಎತ್ತಾಕೊಂಡು ಅವ್ನ ಕಾರಲ್ಲಿ ಎತ್ಕೊಂಡು ಅಲ್ಲಿಂದ ಹೊರಟೋದ. ಇನ್ ಸ್ವಲ್ಪ ಹೊತ್ತಿಗೆ ಆಂಬುಲೆನ್ಸ್ ರೆಡಿ ಆದ್ಮೇಲೆ ಆ ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲಿ ಅಂದ್ರೆ ಇವ್ರು ಯಾರನ್ನ ಎತ್ಕೊಂಡು ಹೋಗಿ ಬಂದ್ರು ಅವನಲ್ಲಿ ಇಲ್ಲ. ಅದರಿಂದ ಈ ವಿಷಯ ಪೊಲೀಸರ್ಗೂ ಗೊತ್ತಾಗುತ್ತೆ. ಈಗ ಪೊಲೀಸರು ಬಂದು ಅಲ್ಲಿ ವಿಚಾರಣೆ ಮಾಡ್ತಾರೆ. ಸಿಸಿಟಿವಿ ಫುಟೇಜ್ ಎಲ್ಲ ತೋರಿಸಿ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಕ್ಯಾಮ್ರಾಸ್ ಇದೆ ಮೇಡಮ್, ಆದ್ರೆ ಯಾವ್ದು ವರ್ಕಿಂಗ್ ಕಂಡೀಷನ್ ಇಲ್ಲ ಅಂತ ಹೇಳ್ತಾರೆ. ಇನ್ ಹಿಂಗಿರ್ಬೇಕಾದ್ರೆ ಫಾಲೋವರ್ ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಹಿಂಗ್ ಗೊತ್ತಾಗುತ್ತೆ. ಈ ತರ ನಮ್ ಹೀರೋಯಿನ್ ಸುತ್ತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಈ ಪಾಸ್ಟರ್ಸ್ ಅವ್ರ ವೈಫ್ಸ್ ಎಲ್ಲ ಅಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತಾರಲ್ಲ ಅದನ್ನ ಗಮನಿಸ್ತಾರೆ. ಅವ್ರ ಮಧ್ಯೆನೆ ನಮ್ ಹೀರೋ ಅವ್ರ ವೈಫ್ ಕೂಡ ಇರೋದು. ಇದನ್ನ ಗಮನಿಸೋ ನಮ್ ಹೀರೋಯಿನ್ ಹೇಳ್ತಾರೆ, ಇಲ್ಲಿ ಇರೋರೆಲ್ಲ ಯಾವ ಚರ್ಚ್ಗೆ
ಸೇರಿರೋರು ಅಂತ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದಾಗ ಅಲ್ಲಿರೋ ಹೆಡ್ ಕೂಡ ಸರಿ ಆಯ್ತು ಮೇಡಮ್ ನಾನು ಎಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ. ಇವಾಗ ಪೊಲೀಸರೆಲ್ಲ ಮಾತಾಡ್ಕೋಬೇಕಾದ್ರೆ ನಮ್ ಹೀರೋಯಿನ್ ನೋಡ್ಬಿಟ್ಟು ಏನಮ್ಮ ಇವತ್ತೇ ಫಸ್ಟ್ ಡ್ಯೂಟಿಗೆ ಬಂದಿದ್ಯಾ, ಬೆಳಗ್ಗೆಯಿಂದ ಇದೇ ಕೆಲಸದಲ್ಲೇ ಇದ್ರೆ ಹೆಂಗೆ, ಸಾಕು ಇವತ್ತು ನಿನ್ ಡ್ಯೂಟಿ ಟೈಮ್ ಇಲ್ಲಿಗೆ ಸಾಕು, ನೀನ್ ಹೋಗಿ ಮನೆಗೆ ಹೋಗಿ ರೆಸ್ಟ್ ಎತ್ಕೋ, ಮಿಕ್ಕಿದೆಲ್ಲ ನಾವ್ ನೋಡ್ಕೊಳ್ತೀವಿ ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಆ ಫಾಲೋವರ್ ನ ಕರ್ಕೊಂಡೋಗಿರೋ ಜಾಗನ ತೋರಿಸ್ತಾರೆ. ಯಾವ್ದೋ ಒಂದು ಹಾಳ್ ಬಿದ್ದಿರೋ ಬಿಲ್ಡಿಂಗ್ ಗೆ ಕರ್ಕೊಂಡೋಗಿರೋದು. ಅವ್ರು ನಂಗೆ ಪೂರ್ತಿಯಾಗಿ ಟೇಪ್ ಅಲ್ಲಿ ಕಟ್ ಹಾಕ್ಬೇಕಾದ್ರೆ ಅವ್ನಿಗೆ ಎಚ್ಚರ ಆಗ್ಬಿಡುತ್ತೆ. ಯಾರ್ ಸರ್ ನೀವು, ಏನಕ್ಕೆ ಸುಮ್ನೆ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೀರಾ, ಏನಕ್ಕೆ ನನ್ಗೆ ಇದ್ರಲ್ಲಿ ಹಿಂಸೆ ಕೊಡ್ತಾ ಇದೀರಾ ಅಂತ ಕೇಳಿದ್ರೆ ನಮ್ ಹೀರೋ ಹೇಳ್ತಾನೆ, ನನಗೆ ನಾಸೆನಾ ನಿನ್ಗೆ ಸುಮ್ನೆ ಹತ್ರ ಹಿಂಸೆ ಎಲ್ಲ ಕೊಡ್ಬೇಕು ಅಂತ, ನೀನೇ ಸ್ವಲ್ಪ ಯೋಚನೆ ಮಾಡು. ಅವತ್ತು ನನ್ ಮಗನ ಯಾರೋ ಕರ್ಕೊಂಡು ಹೊಟ್ಟೋಗಿದ್ದಾರೆ, ಕಿಡ್ನಾಪ್ ಆಗ್ಬಿಟ್ಟಿದ್ದಾನೆ ಅಂತ ನನ್ನ ಹೆಂಡತಿ ಮುಖಾಂತರ ಗೊತ್ತಾಯ್ತು. ನೀನೇ ಕಿಡ್ನಾಪ್ ಮಾಡಿರೋದು ಅಂತ ನಿನ್ನ ಫಾಲೋ ಮಾಡ್ಕೊಂಡು ಹಿಲ್ ಸ್ಟೇಷನ್ ವರ್ಗೂ ಬಂದೆ. ಅದೇ ಅನುಮಾನದಲ್ಲಿ ನಿನ್ನ ಬೆಟ್ಟದ ಮೇಲಿಂದ ಕೂಡ ತಳ್ಬಿಟ್ಟೆ. ನೀನ್ ಸತ್ತೋದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೋಡು ವಿಧಿ ಯಾವ ತರ ಆಟ ಆಡ್ತಾ ಇದೆ ಅಂತ. ನಮ್ ಹೆಂಡತಿ ಯಾವಾಗೂ ಈ ಕಮ್ಯುನಿಟಿಯಲ್ಲಿ ಪ್ರೇರ್ ಮಾಡಕ್ಕೆ ಅಂತ ಬರ್ತಾಳೆ. ಯಾವಾಗೂ ನನ್ನ ಕೇಳೋಳು, ಬಾ ನನ್ನ ಕರ್ಕೊಂಡೋಗು ಜೊತೆಗ್ ಬಾ ಅಂತ. ಆದ್ರೆ ನಾನು ಯಾವತ್ತೂ ಅವಳ ಜೊತೆ ಬಂದವನಲ್ಲ. ಆದ್ರೆ ಇವತ್ತು ದೇವ್ರೆ ನನ್ಗೆ ಜ್ಞಾನೋದಯ ಮಾಡಿಸಿದ್ರು ಏನಂತ ಗೊತ್ತಿಲ್ಲ, ಈ ಜಾಗಕ್ಕೆ ಬರೋ ತರ ಮಾಡಿದ್ರು. ನೀನ್ ಇಲ್ಲಿದ್ಯಾ ಅಂತ ನನ್ಗೇನಾದ್ರು ಕನ್ಸ್ ಬಿದ್ದಿತ್ತಾ? ಆದ್ರೆ ದೇವ್ರು ಕೊಟ್ಟಿರೋ ಆಜ್ಞೆ, ನಾನು ಇದನ್ನ ಮಾಡ್ಲೇಬೇಕಲ್ವಾ. ನಿನಗೆ ಭೂಮಿ ಮೇಲೆ ಬದುಕೋ ಅರ್ಹತೆ ಇಲ್ಲ, ಸೊ ಫ್ಲೈಟ್ ಟಿಕೆಟ್ ನ ಕೊಟ್ಟು ನನ್ನ ಹತ್ರ ಕಳಿಸುವಂತ ದೇವ್ರು ನನಗೆ ಆಜ್ಞೆನ ಕೊಟ್ಟಿದ್ದಾರೆ, ನಾನು ಅದನ್ನ ಪಾಲಿಸ್ತಾ ಇದೀನಿ ಅಷ್ಟೇ ಅಂತ ಹೇಳ್ತಾನೆ. ಇದನ್ನೆಲ್ಲ ಸೈಲೆಂಟ್ ಆಗಿ ಕೇಳಿಸ್ಕೊಂಡಿರೋ ಫಾಲೋವರ್ ಹೇಳ್ತಾನೆ, ಸರಿ ಆಯ್ತು ದೇವ್ರ ಆಜ್ಞೆ ಕೊಟ್ಟಿದ್ದಾರೆ, ನೀನ್ ಅದನ್ನ ನೆರವೇರಿಸ್ತೀಯಾ. ನಾನಿವಾಗ ಒಂದು ಟೀನೇಜ್ ಹುಡುಗಿನ ಕಿಡ್ನಾಪ್ ಮಾಡಿ ಒಂದ್ ಜಾಗದಲ್ಲಿ ಇಟ್ಟಿದ್ದೀನಲ್ಲ, ಅದ್ರ ಬಗ್ಗೆ ದೇವ್ರ ನಿನ್ನ ಹತ್ರ ಏನಾದ್ರು ಹೇಳಿದ್ರ ಹೆಂಗೆ? ಆ ಹುಡುಗಿ ಎಲ್ಲಿದ್ದಾಳೆ, ಯಾವ ಜಾಗದಲ್ಲಿ ಇದ್ದಾಳೆ ಅಂತ ನನಗ್ ಮಾತ್ರನೇ ಗೊತ್ತಿರೋದು. ನೀನ್ ಸೈಲೆಂಟ್ ಆಗಿ ಯಾಕೆ ಇಷ್ಟೊಂದು ರಿಸ್ಕ್ ತಗೊಳ್ತೀಯಾ? ಪೊಲೀಸ್ ಅವ್ರಿಗೆ ನನ್ನ ಒಪ್ಪಿಸ್ಬಿಡು, ನಾನು ಅಲ್ಲಿ ಮಾತಾಡ್ಕೊಳ್ತೀನಿ ಅನ್ನೋ ಹತ್ರ ಹೇಳ್ತಾನೆ. ನಮ್ ಹೀರೋಗೆ ಸಕ್ಕ ಟೆನ್ಷನ್ ಆಗೋಯ್ತು. ಏನೋ ಒಂದು ಟೀನೇಜ್ ಹುಡುಗಿನ ನಾನು ಕಿಡ್ನಾಪ್ ಮಾಡಿದೀನಿ, ಒಂದ್ ಜಾಗದಲ್ಲಿ ಇಟ್ಟಿದ್ದೀನಿ ಅಂತ ನನ್ನ ಹತ್ರನೇ ಹೇಳ್ತಾ ಇದೀಯಾ, ನಿನ್ಗೆ ಎಷ್ಟು ಧೈರ್ಯ, ಎಲ್ಲಿಟ್ಟಿದ್ಯಾ, ಹೇಳೋ ಅಂತ ಹೇಳ್ತಾ ಇದ್ರೆ ಕೂಡ ಅವ್ನ್ ಬಾಯ್ ಬಿಡೋ ತರ ಇಲ್ಲ. ಇದ್ರಿಂದ ನೀವು ಟೆನ್ಷನ್ ಆಗ್ಬಿಟ್ಟು ಕಡ್ಡೆಲೆಲ್ಲ ಓಡೋದು ಕೇಳ್ತಾನೆ. ಅವಾಗ ಫಾಲೋವರ್ ಏನು ನಿಜ ಹೇಳ್ತಾ ಇಲ್ಲ. ಹಂಗಾದ್ರೆ ಹುಡುಗಿ ಬದುಕಿದಾಳೆ ಅಂತ ಏನ್ ಗ್ಯಾರಂಟಿ? ಫಸ್ಟ್ ಆಫ್ ಆಲ್ ನೀನ್ ಬದುಕಿರ್ಬಾರ್ದು ಅಂತ ಹೇಳಿ ಅಲ್ಲಿರೋ ಟೇಪ್ ನ ಅವ್ನ್ ಉಸಿರಾಡಕ್ ಆಗದೆ ಇರೋ ತರ ಮುಖಕ್ಕೆ ಫುಲ್ ಆಗಿ ಸುತ್ಬಿಟ್ಟು ಅವ್ನ ಅದೇ ವೀಲ್ ಚೇರ್ ಅಲ್ಲಿ ಕೂರಿಸಿ ಸಪರೇಟ್ ಆಗಿ ಯಾವ್ದೋ ಒಂದು ರೂಮ್ ಅಲ್ಲಿ ಎತ್ಕೊಂಡು ಹೋಗಿ ತಳ್ಬಿಟ್ಟು ರೂಮ್ ನ ಡೋರ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಟ್ಟ. ಆತರ ಸ್ಟೆಪ್ಸ್ ಇಳಿಬೇಕಾದ್ರೆ ಸ್ವಲ್ಪ ಕಾಲ್ ಹಿಡಿ ಕೆಳಗಡೆ ಬಿದ್ದೋ ತರ ಹೊಟ್ಟೋಗ್ತಾನೆ ನಮ್ ಹೀರೋ. ಆ ಟೈಮಲ್ಲಿ ಮುಂದ್ಗಡೆ ಗೋಡೆ ಮೇಲೆ ಏನೋ ಒಂದು ನಂಬರ್ ಬರ್ದಿರೋದನ್ನ ಗಮನಿಸ್ತಾನೆ, D24=7 ಅಂತ. ಬಟ್ ಏನೋ ರ್ಯಾಂಡಮ್ ಆಗಿ ಬರ್ದಿರೋದಲ್ವಾ, ಇವ್ನ ಅಷ್ಟೊಂದು ಇದನ್ನ ಕೇರ್ ಮಾಡ್ಕೊಳ್ಳಲ್ಲ. ಅಲ್ಲಿಂದ ಕಾರ್ ತಗೊಂಡು ಸ್ಟ್ರೇಟ್ ಆಗಿ ಅವ್ರ ಚರ್ಚ್ ಹತ್ರ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಕಾರಲ್ಲಿ ನಮ್ ಹೀರೋಯಿನ್ ಕೂತಿರ್ಬೇಕಾದ್ರೆ ಇದಕ್ಕೂ ಮುಂಚೆ ಕಮ್ಯುನಿಟಿಯಲ್ಲಿ ಒಂದ್ ಲೇಡಿ ಹತ್ರ ಕೇಳಿರ್ತಾರಲ್ವಾ, ಇಲ್ಲಿ ಬಂದಿರೋ ಲೇಡೀಸ್ ಅವರು ಯಾವ ಚರ್ಚ್ಗೆ ಸೇರಿರೋದು ಡೀಟೇಲ್ಸ್ ಎಲ್ಲ ಬೇಕು ಅಂತ. ಅದನ್ನ ಆ ಲೇಡಿ ನಮ್ ಹೀರೋನ್ ಅವ್ರ ಫೋನ್ಗೆ ಕೂಡ ಸೆಂಡ್ ಮಾಡ್ಬಿಟ್ಟಿರ್ತಾರೆ. ಈಗ ಆತರ ಡೀಟೇಲ್ಸ್ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ನಮ್ ಹೀರೋ ಈಗ ಇದನ್ನೆಲ್ಲ ವರ್ಕ್ ಮಾಡ್ತಿದ್ದಾನಲ್ಲ ಹ್ಯಾಪಿ ಚರ್ಚ್ ಅಂತ, ಆ ಚರ್ಚ್ ಹೆಸರು ಕೂಡ ಇರುತ್ತೆ. ಇದ್ರಿಂದನೇ ಅವಳಿಗೆ ಇನ್ನಷ್ಟು ಡೌಟ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ ಇಂದ ನಮ್ ಹೀರೋ ಮೇಲೆ ಒಂದೊಂದು ವಿಷಯದಲ್ಲಿ ಅವಳಿಗೆ ಡೌಟ್ ಬರ್ತಾನೆ ಇತ್ತು. ಇವಾಗ ಮತ್ತೆ ಇದ್ರಲ್ಲಿ ಕೂಡ ಅವನ ಹೆಸರು ಅವ್ನ ಚರ್ಚ್ ಹೆಸರು ಇದೆ ಅಂತಂದ್ರೆ ಡೌಟ್ ಬಂದೇ ಬರುತ್ತಲ್ವಾ. ಸೊ ವಿಚಾರಣೆ ಮಾಡಕ್ಕೆ ಅಂತ ಅವಳು ಚರ್ಚ್ ಕಡೆ ಬರ್ತಾಳೆ. ಇಲ್ಲಿ ಚರ್ಚ್ ಅಲ್ಲಿ ನಮ್ ಹೀರೋ ಬಂದು ಈಗ ಕಾಣೆ ಆಗಿದ್ದಾಳಲ್ಲ ಹುಡುಗಿ, ಅವ್ಳಿಗೆಗೋಸ್ಕರ ಪ್ರೇಯರ್ ಮಾಡೋದಕ್ಕೆ ಎಲ್ಲಾರನು ಪ್ರೇಯರ್ ಮೀಟ್ಗೆ ಅಂತ ಕರೆದಿರ್ತಾನೆ. ಈಗ ಬಂದ್ಬಿಟ್ಟು ನಮ್ ಹೀರೋ ಕೂಡ ಅವ್ರನ್ನೆಲ್ಲ ಪ್ರೇಯರ್ಗೆ ಮೇಲೆ ಕರ್ಕೊಂಡು ಹೊಟ್ಟೋದ. ಈಗ ಜಾಗಕ್ಕೆ ನಮ್ ಹೀರೋಯಿನ್ ಕೂಡ ಬರ್ತಾಳೆ. ಬಂದವಳು ಕೆಳಗಡೆ ನಮ್ ಹೀರೋದು ಕಾರ್ ಟೈರ್ ಅಲ್ಲಿ ಅಂಟ್ಕೊಂಡಿರೋ ಮಣ್ಣು ಅದೊಂಥರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ ಮಣ್ಣ ನೋಡ್ತಾಳೆ, ಸ್ಮೆಲ್ ನೋಡ್ತಾಳೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಈಗ ಗೂಗಲ್ ಸರ್ಚ್ ಮಾಡಿ ನೋಡ್ತಾಳೆ, ಅದ್ ಬಂದು ಯಾವ್ದೋ ಒಂದು ಫಾರ್ಮ್ ಗೆ ಸೇರಿರೋದು ಅಂತ. ಆತರ ಫಾರ್ಮ್ ಸುಮಾರು ಫಾರ್ಮ್ಸ್ ಇದಾವೆ, ಆದ್ರೆ ಈ ಮಣ್ಣು ಸೇರಿರೋ ಒಂದು ಫಾರ್ಮ್ ಮಾತ್ರ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಇದೆ. ಅಲ್ಲಿ ಒಂದು ಬಿಲ್ಡಿಂಗ್ ನ ಬಂದು ಅರ್ಧಂಬರ್ಧ ಕಟ್ಟು ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಜನಗಳ ಅಷ್ಟೊಂದು ಓಡಾಟ ಇರೋದಿಲ್ಲ, ಸ್ವಲ್ಪ ಹಾಂಟೆಡ್ ಪ್ಲೇಸ್ ಅನ್ನೋ ತರ ಅದನ್ನೆಲ್ಲ ಹಾಕಿರ್ತಾರೆ. ಅದನ್ನ ಇವಳು ಫುಲ್ ಆಗಿ ಸರ್ಚ್ ಮಾಡಿ ಇಟ್ಕೊಂಡ್ಲು. ಇವಾಗ ಆ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾಳೆ. ಇದೇ ಟೈಮ್ ಅಲ್ಲಿ ಚರ್ಚ್ ಅಲ್ಲಿ ತೋರಿಸ್ತಾರೆ ನಮ್ ಹೀರೋ ಬಂದು ಪ್ರೇಯರ್ ಮಿಟ್ಗೆ ಅಂತ ಕರೆದಿದ್ನಲ್ವಾ. ಈಗ ರ್ಯಾಂಡಮ್ ಆಗಿ ಒಂದು ಬುಕ್ ನ ಎತ್ಕೊಳ್ತಾನೆ. ಆ ಬುಕ್ ನ ಹೆಸರು ಡ್ಯೂಟ್ರೋನೋಮಿ ಅಂತ. ಅದೊಂದು ಹಳೆ ಕಾಲದ ಬೈಬಲ್ ತರಾನೇ, ಬೈಬಲ್ ಅಲ್ಲಿ ಬರೋ ತರ ವರ್ಡಿಂಗ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಈಗ ಇವನ್ಗೆ ಸ್ಟ್ರೈಕ್ ಆಯ್ತು. ಆ ಬಿಲ್ಡಿಂಗ್ ಇಂದ ನಾನು ಹೊರಗಡೆ ಬರ್ಬೇಕಾದ್ರೆ ಅಲ್ಲಿ ಡೋರ್ ಹತ್ರ ಹಾಕಿದ್ರಲ್ವಾ D24=7 ಅಂತ. ಹಂಗಾದ್ರೆ ನನಗೆ ಅರಿದಂಗೆ ದೇವ್ರ ಆಜ್ಞೆ ಪ್ರಕಾರ DL ಸ್ಟಾರ್ಟ್ ಆಗೋ ತರ ಈ ಡ್ಯೂಟ್ರೋನಮಿ ಬುಕ್ ನ ನಾನು ಎತ್ಕೊಂಡಿದೀನಿ. ಹಂಗಾದ್ರೆ 24:7 ಅನ್ನೋ ಪ್ಯಾಸೇಜ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಓದೋಣ ಅಂತ ಹೇಳಿ ಅವನ್ ಅದನ್ನ ಓದಕ್ಕೆ ಶುರು ಮಾಡ್ತಾನೆ. ಅದ್ರಲ್ಲಿ ಏನಿರುತ್ತಂದ್ರೆ, ಚಿಕ್ಕ ಮಕ್ಕಳಿಗಾಗ್ಲಿ ಹೆಣ್ಣು ಮಕ್ಕಳಿಗಾಗ್ಲಿ ಹಿಂಸೆ ಕೊಡೋರು ಯಾರಿಗೂ ಭೂಮಿ ಮೇಲೆ ಬದುಕೋ ಅರ್ಹತೆ ಇಲ್ಲ. ಅವ್ರನ್ನ ಯಾವ್ದೇ ಒಂದು ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ದೇವ್ರೆ ಕೊಟ್ಟಿರೋ ಆಜ್ಞೆ ಅಂತ ಹೇಳ್ತಾನೆ. ಈಗ ಇವ್ನ್ ಮಾಡ್ತಿರೋ ಕೆಲಸ ಸರಿ ಅಂತ ಅವ್ನಿಗೆ ಅನಿಸ್ತಾ ಇದೆ ಅಲ್ವಾ. ಅದ್ರಿಂದ ಮೈ ಮರೆತು ಅವನು ಜೋರ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಆತರ ಅವನು ಬದುಕಿರೋದಕ್ಕೆ ಅರ್ಹತೆನೇ ಇಲ್ಲ ಅಂತ ಹೇಳಿ ಜೋರ್ಗೆ ಕಿರ್ಸ್ತಾ ಇರ್ಬೇಕಾದ್ರೆ ಇಲ್ಲಿ ಆ ಹುಡುಗಿಯವ್ರ ಅಮ್ಮಗೆ ಏನ್ ಅರ್ಥ ಆಗ್ತಾ ಇಲ್ಲ. ಈ ಪಾಸ್ಟರ್ ಯಾಕೆ ನನ್ ಮಗಳು ಸತ್ತಿದ್ದಾನೆ ಅನ್ನೋ ತರ ಹೇಳ್ತಿದ್ದಾರೆ, ಇಲ್ಲಿ ಅದಕ್ಕಿಲ್ಲಿರೋರೆಲ್ಲ ಆಮೇನ್ ಅಂತ ಕೂಗ್ತಿದ್ದಾರೆ ಅಂತ. ಈ ತರ ಎಮ್ಮ ಶಾಕಿಂಗ್ ಅಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ನಮ್ ಹೀರೋ ಫುಲ್ ಆಕ್ರೋಶವಾಗಿ ಜೋರಾಗಿ ಕಿರ್ಚ್ಕೊಂಡು ಪ್ರೇಯರ್ನ ಮಾಡ್ತಾ ಇದ್ದ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಬಿಲ್ಡಿಂಗ್ ಕಡೆತನೆ ಕಾರ್ ಎತ್ಕೊಂಡು ಹೋದ್ಲು. ಈಗ ಸ್ಟ್ರೇಟ್ ಆಗ ಬಿಲ್ಡಿಂಗ್ ಹತ್ರನು ಬಂದ್ಬಿಟ್ಲು. ಅನ್ಕೊಂಡಿರೋ ತರ ನಮ್ ಹೀರೋ ಬಂದು ಆ ಫಾಲೋವರ್ ನ ಈ ಜಾಗದಲ್ಲೇ ಕಟ್ಟಾಕಿರೋದು. ಸ್ಟ್ರೇಟ್ ಆಗಿ ರೂಮ್ ಒಳಗಡೆ ಕೂಡ ಹೋಗ್ಬಿಟ್ಟು ಅವನನ್ನ ನೋಡ್ಬಿಟ್ಲು. ಇವ್ನು ಸರಿ ಗಟ್ಟಿ ಪಿಂಡ ಅಂತ ಕಾಣಿಸುತ್ತೆ, ಏನೇ ಮಾಡಿದ್ರು ಸಾಯೋದೇ ಇಲ್ವೇನೋ, ಇನ್ನು ಹಂಗೆ ಅರ್ಧಂಬರ್ಧ ಮೇಕದಲ್ಲೇ ಇರ್ತಾನೆ, ಅವ್ನ್ ಪೂರ್ತಿ ಸತ್ತಿಲ್ಲ. ಇವ್ನ ಇತರ ಪರಿಸ್ಥಿತಿಯಲ್ಲಿ ನೋಡಿದ್ಮೇಲೆ ನಮ್ ಹೀರೋಯಿನ್ ಫಸ್ಟ್ ಪೊಲೀಸ್ ಅವ್ರಿಗೆ ಕಾಲ್ ಮಾಡೋಣ ಅಂತ ಹೇಳಿ ಫೋನ್ ನ ಎತ್ಕೊಂತಾಳೆ. ಆದ್ರೆ ಆ ಟೈಮ್ ಅಲ್ಲಿ ನಮ್ ಹೀರೋಯಿನ್ ಗೆ ಅವ್ರ ತಂಗಿದು ಆತ್ಮ ಬಂದು ಮಾತಾಡೋ ತರ ಒಂದು ಇಲ್ಯೂಷನ್ ಬರುತ್ತಲ್ಲ, ಅದ್ರಲ್ಲೇ ಹುಡುಗಿ ಬಂದು ಹೇಳ್ತಾಳೆ, ಅಕ್ಕ ಏನಕ್ಕ
ಯಾಕ ನನ್ನ ಸಾಯಿಸಿರೋನು ನಿನ್ ಎದುರುಗಡೆನೆ ಇದ್ದಾನೆ, ಅವನ್ನ ಸಾಯಿಸೋದ್ ಬಿಟ್ಬಿಟ್ಟು ಪೊಲೀಸರ್ಗೆ ಹೇಳ್ತೀನಿ ಅಂತ ಫೋನ್ ಎತ್ಕೊಳ್ತಾ ಇದೆಯಾ? ಹಾಗಾದ್ರೆ ಇವ್ನ ಮತ್ತೆ ಶಿಕ್ಷೆ ಕೊಡಿಸ್ಬೇಕು, ಜೈಲ್ಗೆ ಹಾಕ್ಬೇಕು ಅಂತ ಏನಾದ್ರು ಇದೆಯಾ? ಫಸ್ಟ್ ಅವನ್ನ ಸಾಯಿಸ್ಬಿಡು ಅಂತ ಹೇಳ್ತಾ ಇದ್ರೆ ಇವಳು ಸ್ವಲ್ಪ ಡಿಸ್ಟರ್ಬ್ ಆಗ್ತಾಳೆ. ಆ ಕಡೆ ನೋಡಿದ್ರೆ ಅವನು ಅರ್ಧಂಬರ್ಧ ಈಗ ಎದ್ದಿದ್ದ ಅಲ್ವಾ, ಮುಂದ್ಗಡೆ ನಿಂತ್ಕೊಂಡಿರೋದು ನಮ್ ಹೀರೋ ಅಂತ ಅನ್ಕೊಂಡು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ನನಗ್ ಮಾತ್ರನೇ ಗೊತ್ತಿರೋದು, ನೀನ್ ಸೈಲೆಂಟ್ ಆಗಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡು, ನಾನು ಎಲ್ಲಾ ವಿಷಯ ಅವ್ರ ಹತ್ರ ಹೇಳ್ತೀನಿ ಅಂತ ಹಂಗೆ ಅರ್ಧಂಬರ್ಧ ಮಾತನ್ನ ಹೇಳ್ತಾ ಇದ್ರೆ ನಮ್ ಹೀರೋನ್ಗೆ ಟೆನ್ಷನ್ ಆಗೋಯ್ತು. ಕೆನ್ನೆಗೆ ಪಲೀರ್ ಅಂತ ಎರಡು ಬಿಡ್ತಾಳೆ. ಏನೋ ಹೇಳ್ತಾ ಇದೀಯಾ, ಕರೆಕ್ಟ್ ಆಗಿ ಹೇಳೋ ಅಂತ ಹೇಳಿದ್ಮೇಲೆ ಈಗ ಒಂದ್ ಸ್ವಲ್ಪ ನಿಧಾನಕ್ಕೆ ಬರೋದು. ಕಣ್ಬಿಟ್ಟು ನೋಡಿದ್ರೆ ಎದುರುಗಡೆ ಇರೋದು ಪೊಲೀಸ್ ಅಂದ್ರೆ ಆ ಹುಡುಗಿ, ಜೊತೆಗೆ ಗನ್ ಬೇರೆ ಇದೆ ಅಂತ ಗಮನಿಸ್ಬಿಟ್ಟ. ನನ್ ಮುಂದಗಡೆ ಇತ್ರ ಗನ್ ಇಟ್ಕೊಂಡು ನನ್ನ ಹೇಳು ಅಂತಂದ್ರೆ ನಾನ್ ಹೆಂಗ್ ಹೇಳ್ತೀನಿ, ಬೈದಲ್ಲಿ ಹೇಳೋದಿಲ್ವಲ್ಲ, ಸೈಲೆಂಟ್ ಆಗಿ ಫಸ್ಟ್ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು, ಆಮೇಲೆ ಹೇಳ್ತೀನಿ ಅಂತ ಹೇಳಿ ನಮ್ ಹೀರೋಯಿನ್ ಹತ್ರನೇ ತುಂಬಾನೇ ಓವರ್ ಆಗಿ ಮಾತಾಡ್ತಾನೆ. ಇನ್ನೇ ನಮ್ ಟೆನ್ಷನ್ ಆಗಿ ನಮ್ ಹೀರೋಯಿನ್ ಹೊಡಿಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಎಲ್ಲಿಂದ ಬಂದಂತ ಗೊತ್ತಿಲ್ಲ ನಮ್ ಹೀರೋ ದಡಾರ್ ಅಂತ ರೂಮ್ ಡೋರ್ ನ ಓಪನ್ ಮಾಡ್ಕೊಂಡ್ಬಂದು ನಮ್ ಹೀರೋಯಿನ್ ತಲೆ ಮೇಲೆ ಟಪಾರ್ ಅಂತ ಬಿತ್ತು ಏಟು. ನಮ್ ಹೀರೋಯಿನ್ಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಟ್ಲು. ನಮ್ ಹೀರೋಯಿನ್ ಒಂದ್ ಚೇರ್ ಅಲ್ಲಿ ಕಟ್ಟಾಕ್ಬಿಟ್ಟಿರ್ತಾನೆ, ಆಪೋಸಿಟ್ ಅಲ್ಲೇ ಆ ಫಾಲೋವರ್ ನ ಕೂಡ ಕಟ್ಟಾಕ್ಬಿಟ್ಟಿರ್ತಾನೆ. ಈಗ ಲೈಟ್ ಆಗಿ ಎಚ್ಚರ ಆಗುತ್ತೆ. ಯಾರೋ ನೀನು, ಏನೋ ನಿನ್ ಪ್ರಾಬ್ಲಮ್ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ನಾನ್ ಯಾರು, ನನ್ ಪ್ರಾಬ್ಲಮ್ ಏನಂತ ನಿಮ್ಗಿನ್ನೂ ಗೊತ್ತಾಗ್ಲಿಲ್ವಾ? ದೇವ್ರ ನನ್ನ ಏನ್ ಮಾಡಕ್ ಹೇಳಿದ್ರು ನಾನ್ ಅದನ್ನೇ ಮಾಡ್ತಾ ಇರೋದು. ಪ್ರತಿ ಸತಿ ನಾನ್ ತಪ್ಪು ಮಾಡ್ತಾ ಇದೀನಿ ಅಂತ ಅನ್ಕೊಂಡಾಗಲ್ಲ ನನ್ನಲ್ಲೇ ಒಂದು ಡೌಟ್ ಬಂತು, ಆದ್ರೆ ದೇವ್ರು ಬಂದು ನೀನ್ ತಪ್ಪು ಮಾಡಿಲ್ಲ, ಸರಿಯಾದ ದಾರಿಲೇ ಹೋಗ್ತಾ ಇದೆ ಅಂತ ಹೇಳಿದ್ರು. ಲಾಸ್ಟ್ ಅಲ್ಲಿ ದೇವ್ರು ನನಗ್ ಕೊಟ್ಟಿರೋ ಆಜ್ಞೆ ಏನ್ ಗೊತ್ತಾ, ಇವ್ನ್ ಬದುಕಿರೋದಕ್ಕೆ ಅರ್ಹತೆನೇ ಇಲ್ಲ, ಇವನ್ನ ಸಾಯಿಸ್ಬಿಡು ಅಂತ. ಸೊ ಇವಾಗ ನಾನು ಏನ್ ಪ್ಲಾನ್ ಮಾಡ್ತೀನಿ ಗೊತ್ತಾ, ನಿನ್ಗನ್ನ ತಗೊಂಡು ನಿನ್ನೆ ಸಾಯಿಸ್ಬಿಡ್ತೀನಿ. ನಿನ್ನ ಸಾಯಿಸಿದ್ದು ಆ ಫಾಲೋವರೇ, ನಿನ್ನ ಸಾಯಿಸ್ಬಿಟ್ಟು ಅವ್ನ ಮೇಲಿಂದ ಕೆಳಗಡೆ ಬಿದ್ದು ಸೂಸೈಡ್ ಮಾಡ್ಕೊಂಡು ಸತ್ತೋದ ಅಂತ ಹೇಳ್ಬಿಡ್ತೀನಿ. ಇದು ದೇವ್ರು ಕೊಟ್ಟಿರೋ ಆಜ್ಞೆ ಅಲ್ವಾ, ಸೊ ನಾನು ಅದನ್ನ ನೆರವೇರ್ಸಕ್ ಬಂದಿದ್ದೀನಿ ಅಂತ ಹೇಳಿದಾಗ ಇವ್ರನ್ಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ಫಾಲೋವರ್ಗೆ ಗೊತ್ತಾಗೋಯ್ತು ಇವನೊಬ್ಬ ದೇವ್ರು ಹುಚ್ಚಿಡ್ದಿರೋನು ಅಂತ. ದೇವ್ರೆ ಹುಚ್ಚಿನ ಹತ್ರದಿಂದ ನನ್ನ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಹೀರೋಯಿನ್ ಕಡೆ ತಿರುಗ್ಬಿಟ್ಟು ಫಾಲೋವರ್ ಹೇಳ್ತಾನೆ, ಇಲ್ಲಿ ನೋಡಮ್ಮ, ನಿನ್ ತಂಗಿನ ಹತ್ರ ನಾನು ಕಿಡ್ನಾಪ್ ಮಾಡಿದ್ದು, ನಿನ್ ತಂಗಿ ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲಲ್ವಾ, ನೀನೇ ಹೇಳು, ನಿಜ ಹೇಳು, ನಾನೇನಾದ್ರೂ ನಿನ್ ತಂಗಿನ ಸಾಯಿಸದ್ನ? ಒಂದ್ ಸ್ವಲ್ಪ ದಿನಕ್ಕೆ ನಾನು ನಿನ್ ತಂಗಿನ ಕಿಡ್ನಾಪ್ ಮಾಡಿಟ್ಕೊಂಡು ಟಾರ್ಚರ್ ಕೊಟ್ಟಿದ್ದಕ್ಕೆ ನಿನ್ ತಂಗಿ ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ಅಂತಂದ್ರೆ ಚಿಕ್ಕ ವಯಸ್ಸಿಂದ ನಾನೊಂದ್ 10,000 ಸತಿ ಸತ್ತೋಗಿರ್ಬೇಕಲ್ವಾ? ಆ ಒಂದು ಕಣ್ಣು ಮಾನ್ಸ್ಟರ್ ನನಗೆ ಹೆಂಗೆಲ್ಲ ಹೊಡೆದ ಗೊತ್ತಾ, ಕೊಡಬಾರ್ದು ಈ ಚಿತ್ರಹಿಂಸೆ ಎಲ್ಲ ಕೊಡ್ತಾ ಇದ್ದ ಗೊತ್ತಾ, ನನ್ ಮೈ ಮೇಲೆ ಇಲ್ದೇ ಇರೋ ಗಾಯನೇ ಇಲ್ಲ ಗೊತ್ತಾ. ಆ ಫ್ರಸ್ಟ್ರೇಷನ್ ಅಲ್ಲಿ ಏನೋ ಒಂದು ನೆನಪಲ್ಲಿ ನಾನು ಆ ಕೆಲ್ಸನ ಮಾಡ್ಬಿಟ್ಟೆ, ಅದಕ್ಕೆ ಜೈಲ್ ಶಿಕ್ಷೆ ಕೂಡ ಅನ್ಭವಿಸ್ಕೊಂಡ್ ಬಂದಿದ್ದೀನಲ್ಲ, ಅದಕ್ಕೆ ಇವಾಗ ನನಗ್ ಕೊಡಬಾರ್ದು ಕಷ್ಟನ ಕೊಡ್ತಾ ಇದೀರಾ. ಇದೋ ಈ ಪಾಸ್ಟರ್ ಕೂಡ ಹೇಳಿದ್ರು ನಾನು ಆ ಹುಡುಗಿನ ಸಾಯಿಸ್ಬಿಟ್ಟಿದೀನಿ, ಆ ಹುಡುಗಿ ಇನ್ನೂ ಬದುಕಿಲ್ಲ, ನಾನು ಬದುಕಬಾರ್ದು ಅಂತ. ಆದ್ರೆ ನಿಜವಾಗ್ಲೂ ಆ ಹುಡುಗಿ ಇನ್ನೂ ಬದುಕೇ ಇದ್ದಾಳೆ. ಫಸ್ಟ್ ನೀವು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಆಮೇಲೆ ಆ ಹುಡುಗಿ ಎಲ್ಲಿದ್ದಾಳೆ ಏನು ಅಂತ ನಾನು ಹೇಳ್ತೀನಿ ಅಂದಾಗ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಏನೋ ಹೇಳ್ತಾ ಇದ್ಯಾ, ಫಸ್ಟ್ ಬಾಯ್ ಮುಚ್ಕೊಂಡು ಸುಮ್ನೆ ಇರೋ ಅಂತ ಹೇಳ್ಕೊಂಡೆ. ಫಾಲೋವರ್ ಹತ್ರ ಹೋಗೋ ಟೈಮಲ್ಲೇ ಆ ಕಡೆ ನಮ್ ಹೀರೋಯಿನ್ ಹೆಂಗೋ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಚೇರಿಂದ ಕೆಳಗಡೆ ಬಿದ್ದವಳು ಕೆಳಗಡೆ ಏನೋ ಒಂದು ಶಾರ್ಪ್ ಆದ ಐಟಮ್ ಎತ್ಕೊಂಡು ಟೇಪ್ ನ ಕಿತ್ಕೊಂಡ್ ಬಂದ್ಬಿಟ್ಲು. ಈ ಕಡೆ ನಮ್ ಹೀರೋ ಮತ್ತೆ ಹೀರೋಯಿನ್ ಫೈಟಿಂಗ್ ಅಲ್ಲಿ ಹೇಗೋ ನಮ್ ಹೀರೋನ ಸ್ವಲ್ಪ ಓವರ್ಟೇಕ್ ಮಾಡ್ಬಿಟ್ಲು. ನಮ್ ಹೀರೋಗೆ ಒಂದ್ ಹ್ಯಾಂಡ್ ಕಫ್ ನ ಹಾಕ್ಬಿಟ್ಟು ಸೈಡ್ ಅಲ್ಲಿ ಸಿಕ್ಕಾಕ್ಸ್ಬಿಟ್ಲು. ಅದಾದ್ಮೇಲೆ ಇವಳ ಫಾಲೋವರ್ ಹತ್ರ ಬರೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ಫಾಲೋವರ್ಗೆ ಆಲ್ರೆಡಿ ನಮ್ ಹೀರೋ ಒಂದು ಸೆಟಪ್ ನ ಮಾಡಿಟ್ಟಿರ್ತಾನೆ. ಏನಂದ್ರೆ ಮೇಲಿಂದ ತಾನಾಗಿ ಕೆಳಗಡೆ ಬೀಳೋ ತರ ಒಂದು ಟ್ರ್ಯಾಪ್ ನ ಸೆಟ್ ಮಾಡಿದ್ದ, ಒಂದು ಬಟ್ಟೆ ತರ ಒಂದು ಹಗ್ಗ, ಅದನ್ನ ಚೇರಿಗೆ ಮತ್ತೆ ಅಲ್ಲಿ ಒಂದು ಗೇಣಿಗೋ ಏನಕ್ಕೋ ಕಟ್ಟಿ ಬಿಟ್ಟಿರ್ತಾನೆ. ದೇವ್ರೆ ನಮ್ ಹೀರೋಗೆ ಸಪೋರ್ಟ್ ಮಾಡೋ ತರ ಈಗ ಏಣಿ ತಾನಾಗೆ ಮೇಲಿಂದ ಕೆಳಗಡೆ ಬೀಳತ್ತೆ ನೋಡಿ, ಆ ಫೋರ್ಸ್ಗೆ ಅಲ್ಲಿ ಕಟ್ಕೊಂಡಿರೋ ಹಗ್ಗ ಕೂಡ ಹಂಗೆ ಕೆಳಗಡೆ ದಡ ಅಂತ ಹೊಟ್ಟೋಯ್ತು. ಇವ್ನ್ ಕಟ್ಟಿರೋ ವೀಲ್ ಚೇರ್ ಕೂಡ ಹಂಗೆ ಎಳ್ಕೊಂಡ್ ಹೊಟ್ಟೋಯ್ತು. ಆಲ್ಮೋಸ್ಟ್ ಕೆಳಗಡೆ ಬಿದ್ದ ಅಷ್ಟೇ ಕತೆ ಮುಗಿತು ಅನ್ಕೊಳ್ಳೋಷ್ಟಲ್ಲೇ ಯಾರೋ ಬಂದು ಅವ್ನ ಕಾಲ್ನ ಹಿಡ್ಕೊಳ್ತಾರೆ. ಬೇರೆ ಯಾರು, ನಮ್ ಹೀರೋಯಿನ್. ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡೋ ಹೆಂಗೋ ಕೊನೆಗೆ ಸಾಯಕ್ ಕೊಟ್ಟೋಗ್ತಾ ಇದೆಯಾ, ಇವಾಗಾದ್ರೂ ಹೇಳೋ, ಆ ಹುಡುಗಿ ಎಲ್ಲೋ ಇದ್ದಾಳೆ ಅಂತ ಹೇಳಿದ್ರೆ ಅವ್ನು ಹೇಳ್ತಾ ಇಲ್ಲ. ಆ ಒಂದು ಕಣ್ಣು ಮಾನ್ಸ್ಟರ್ ಆ ಹುಡುಗಿನ ನುಂಗ್ಬಿಟ್ಟ ಅಂತಾನೆ ಹೇಳ್ತಾ ಇದ್ರೆ ಇದಕ್ ಮೇಲೆ ನಮ್ ಹೀರೋಗೆ ಸ್ಟ್ರೆಂತ್ ಇಲ್ಲ ಅವನನ್ನ ಮೇಲೆ ಕೆಳಿಯಕ್ಕೆ. ಅವನಿಗೆ ಮೇಲಿಂದ ಕೆಳಗಡೆ ಬಿದ್ದು ಅವ್ನ್ ಟಿಕೆಟ್ ತಗೊಂಡಿದ್ದಾಯ್ತು. ಇವಾಗ ಅವ್ನ್ ಬದುಕಿದ್ರೆ ಆದ್ರೂ ಅಟ್ಲೀಸ್ಟ್ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕೇಳಿರ್ಬೋದು. ಇವಾಗ ಅವನು ಬೇರೆ ಸತ್ತೋಗ್ಬಿಟ್ಟ. ಅವತ್ತು ನನ್ ತಂಗಿನ ನಾನ್ ಮಿಸ್ ಮಾಡ್ಕೊಂಡಾಗೆ ಇವತ್ತು ಈ ಹುಡುಗಿನ ಕೂಡ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ತುಂಬಾ ಫೀಲ್ ಮಾಡ್ತಾಳೆ. ನೆಕ್ಸ್ಟ್ ಮಿನಿಟ್ ಈ ವಿಷಯ ಪೊಲೀಸ್ ಅವ್ರಿಗೆಲ್ಲ ಕೂಡ ಗೊತ್ತಾಗುತ್ತೆ. ಎಲ್ಲರೂ ಬಂದ್ರು, ನಮ್ ಹೀರೋನು ಕೂಡ ಅರೆಸ್ಟ್ ಮಾಡಿದ್ರು. ಆದ್ರೆ ನಮ್ ಹೀರೋಗೇನೋ ತಪ್ಪು ಮಾಡ್ಬಿಟ್ಟಿದೀನಿ ಅಂತ ಇವಾಗವರೆಗೂ ಅನ್ಸೇ ಇಲ್ಲ. ದೇವ್ರು ಕೊಟ್ಟಿರೋ ಕೆಲಸನೇ ನಾನು ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳಿ ಒಂದು ತೃಪ್ತಿಯಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆರಾಮಾಗಿ ಕೂತಿರ್ತಾನೆ. ಇವ್ನ್ ಹೆಂಗಾದ್ರೂ ಕುತ್ಕೊಂಡು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ, ಆದ್ರೆ ಈಗ ನಾವು ಹುಡುಕ್ಬೇಕಾಗಿರೋದು ಫಸ್ಟ್ ಆ ಹುಡುಗಿನಲ್ವಾ. ಯಾಕಂದ್ರೆ ಈ ಫಾಲೋವರ್ ಬಂದು ಹುಡುಗಿರ್ನ ಸಾಯಿಸಲ್ಲ, ಟಾರ್ಚರ್ ಮಾತ್ರನೇ ಮಾಡೋದು. ಹಂಗಂದ್ರೆ ಹುಡುಗಿ ಇನ್ನು ಬದುಕಿದಾಳಲ್ವಾ, ಎಲ್ಲಿ ಬದುಕಿರ್ತಾಳೆ? ಈಗ ಆ ಫಾಲೋವರ್ ಕಾರ್ ಸಿಕ್ಕಿದ್ ಬಂದು ಒಂದು ಹಿಲ್ ಸ್ಟೇಷನ್ ಕಡೆ, ಅಲ್ಲಿ ಸುತ್ತಮುತ್ತಲು ಯಾವ್ದೋ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲೇ ಅವ್ನ್ ಕೆಲಸ ಮಾಡ್ತಾ ಇದ್ದಿದ್ದು. ಅದ್ರ ಡೀಟೇಲ್ಸ್ ತೆಗೆದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಅದ್ರ ಡೀಟೇಲ್ಸ್ ತೆಗೋಣ ಅಂತ ನೋಡಿದ್ರೆ ಅಲ್ಲಿ ಒಂದಿಲ್ಲ ಎರಡಿಲ್ಲ ಸುಮಾರು ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು. ಹೆಂಗಿದ್ರು ಆ ಜಾಗನೆಲ್ಲ ಹುಡ್ಕೋದಕ್ಕೆ ಮಿನಿಮಮ್ 5 days ಆದ್ರೂ ಆಗುತ್ತೆ. ಈಗ ಹುಡುಗಿ ಕಾಣೆಯಾಗಿ ಆಲ್ರೆಡಿ 2 days ಆಗೋಯ್ತು. ಇನ್ನ ಹುಡುಗಿನ ಹುಡ್ಕೋಶಿಲ್ಲ, ಹುಡುಗಿ ಬದುಕಿರ್ತಾಳೋ ಸತ್ತಿರ್ತಾಳೋ ಅಂತ ಗೊತ್ತಿಲ್ಲ. ಇದ್ರೂ ನಾವು ಹುಡುಗಿನ ಹುಡುಕ್ಲೇಬೇಕು ಅಂತ ಹೇಳಿ ಪೊಲೀಸರೆಲ್ಲ ಆ ಕೆಲಸದಲ್ಲಿ ಅಂದ್ರೆ ಹುಡುಗಿನ ಹುಡ್ಕೋ ಕೆಲಸದಲ್ಲಿ ಇಳಿದಿದ್ದಾಯ್ತು. ಇಲ್ಲಿ ನೋಡಿದ್ರೆ ಅದೆಲ್ಲ ಓಲ್ಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಎಲ್ಲ ಅರ್ಧಂಬರ್ಧ ಕಟ್ಟಿ ಬಿಟ್ಟಿದ್ರಲ್ಲ, ಅದನ್ನಲ್ಲಿ ಈಗ JCB ತಗೊಂಡ್ಬಂದು ತಳ್ಳಕ್ಕೆ ಶುರು ಮಾಡ್ಬಿಟ್ರು. ಆ ತರ ಬಿಲ್ಡಿಂಗ್ಸ್ ಅಲ್ಲೇ ಆ ಹುಡುಗಿನ ಕಟ್ಟಾಕಿರೋದು, ಅವುಗಳ ಮಧ್ಯನೇ ಆ ಬಿಲ್ಡಿಂಗ್ ಕೂಡ ಇರೋದು. ಇವ್ರು ಹೋಗಿ ಬಿಲ್ಡಿಂಗ್ ನ ತಳ್ಳೋಷ್ಟರಲ್ಲಿ ನಮ್ ಪೊಲೀಸ್ ಟೀಮ್ ಎಲ್ಲ ಹೋಗಿ ಕಂಡಿಡಿತಾರ ಅಂತ ನೋಡ್ಬೇಕು. ನಾವ್ ಈ ತರ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ನಮ್ ಹೀರೋ ಇನ್ನೂ ಸೈಕಿಯಾಟ್ರಿಸ್ಟ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಅಲ್ಲೋಗ್ಬಿಟ್ಟು ನನ್ಗ ಫಾಲೋವರ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು, ಅವ್ನ ಬಗ್ಗೆ ನಿಮ್ಗೆ ಇನ್ನೂ ಏನೆಲ್ಲ ವಿಷಯ ಗೊತ್ತಿದೆ ಹೇಳಿ ಅಂತ ಹೇಳಿದಾಗ ಆ ಸೈಕಿಯಾಟ್ರಿಸ್ಟ್ ಕೂಡ ಫೋಟೋಸ್ ಎಲ್ಲ ತೋರಿಸ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಮ್ಮ
ನಿನ್ ತಂಗಿ ಸತ್ ಮೇಲೆ ಅಂದ್ರೆ ನಿನ್ ತಂಗಿನ ಅವನು ಕಿಡ್ನಾಪ್ ಮಾಡಿದ್ಮೇಲೆ ನಾನು ಅವ್ನಿಗೆ ತುಂಬಾನೇ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟೆ. ಅದಾದ್ಮೇಲೆ ಇಷ್ಟು ವರ್ಷವರೆಗೂ ಅವ್ನು ಏನೇ ಒಂದು ತಪ್ಪನ ಮಾಡಿಲ್ಲ. ಈಗ ಸಡನ್ ಆಗಿ ಅವ್ನ ಹತ್ರ ತಪ್ಪು ಮಾಡ್ಬೇಕು ಅಂತಂದ್ರೆ ಅದಕ್ಕೇನ್ ಕಾರಣ? ಮತ್ತೆ ಅವನ ಕೋಪ ಟ್ರಿಗರ್ ಆಗೋ ತರ ಏನೋ ಒಂದು ವಿಷಯ ನಡೆದಿರ್ಬೇಕಲ್ಲ, ಅದೇನ್ ನಡೆದಿರ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಇವಾಗ ನೀವೇನ್ ಹೇಳಿದ್ರಿ, ಆ ಫಾಲೋವರ್ ಬಂದ್ಬಿಟ್ಟು ಏನೋ ಒಂದು ಕಣ್ಣು ಮಾನ್ಸ್ಟರು ಆ ಹುಡ್ಗಿನ ನುಂಗ್ಬಿಡ್ತು ಅಂತ ಹೇಳ್ತಾ, ಅದಕ್ಕೂ ಮತ್ತೆ ಫೋಟೋಗೇನೋ ಸಂಬಂಧ ಇದ್ದಂಗಿದೆ ಅಲ್ವಾ? ಯಾಕಂದ್ರೆ ಅವ್ರ ಮನೇಲಿ ತೆಗ್ದಿರೋ ಫೋಟೋನಲ್ಲಿ ಆ ಗೋಡೆ ಮೇಲೆ ಕೂಡ ಒಂದು ಕಣ್ಣಿರೋ ತರ ಏನೋ ಒಂದು ಪಿಕ್ಚರ್ ನ ಡ್ರಾ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಿರೋದೇ ಇರ್ಬೋದಾ? ಬಟ್ ಆ ಒಂದು ಕಣ್ಣು ಮಾನ್ಸ್ಟರ್ ಅಂತ ಹೇಳ್ತಿದ್ದಾನಲ್ಲ, ಅದೇನು ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ರೀಸೆಂಟ್ ಆಗಿ ಮತ್ತೆ ಅವ್ನಿಗೆ ಅದು ಟ್ರಿಗರ್ ಆಗಿರ್ಬೇಕು, ಅದರಿಂದನೇ ಈ ತರ ಇನ್ನೊಂದು ಹುಡುಗಿನ ಕಿಡ್ನಾಪ್ ಮಾಡಿರೋದು ಅಂತ ಹೇಳ್ತಾರೆ. ಹೀರೋಯಿನ್ಗೆ ಕೂಡ ಇದ್ರ ಬಗ್ಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹಿಂಗಿರ್ಬೇಕಾದ್ರೆ ಮತ್ತೆ ಸೈಡ್ ಅಲ್ಲಿ ನಮ್ ಹೀರೋಯಿನ್ಗೆ ಅವ್ರ ತಂಗಿ ಬಂದು ನಿಂತಿರೋ ತರ ಇಲ್ಯೂಷನ್ ಎಲ್ಲ ಬರುತ್ತೆ. ಇವಳ ಹತ್ರ ಸೈಡ್ ತಿರ್ಗಿ ನೋಡೋದನ್ನ ಸೈಕಿಯಾಟ್ರಿಸ್ಟ್ ಕೂಡ ಗಮನಿಸ್ಬಿಟ್ರು. ಅವ್ರಿಗೆ ಅರ್ಥ ಆಯ್ತು ನಮ್ ಹೀರೋಯಿನ್ಗೆ ಈ ತರ ಒಂದು ಪ್ರಾಬ್ಲಮ್ ಇದೆ ಅಂತ. ಇಲ್ಲಿ ನೋಡಮ್ಮ, ನೀನ್ ನೋಡ್ತಾ ಇರೋದಲ್ಲ ಜಸ್ಟ್ ಒಂದು ಇಲ್ಯೂಷನ್ ಅಷ್ಟೇ. ನಿನ್ ಕೈಲಿ ನಿನ್ ತಂಗಿನ ಕಾಪಾಡಕ್ ಆಗಿಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ನಿನ್ನಲ್ಲಿ ಕಾಡ್ತಾ ಇದೆ ಅಲ್ವಾ, ಅದರಿಂದ ಈ ತರ ಇಲ್ಯೂಷನ್ ಎಲ್ಲ ನಿನ್ಗೆ ಬರ್ತಾ ಇರೋದು. ಫಸ್ಟ್ ನೀನ್ ಅದರಿಂದ ಹೊರಗಡೆ ಬಾ. ನಿನ್ ತಂಗಿ ಸಾವಿಗೆ ನೀನ್ ಯಾವ್ದೇ ರೀತಿಯಲ್ಲೂ ಕಾರಣ ಅಲ್ಲ. ನೀನ್ ಅದನ್ನ ನಂಬಿದ್ರೇನೆ ಈ ಇಲ್ಯೂಷನ್ ನಿನ್ಗೆ ಮರೆಯೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದ್ ಫೋಟೋನ ಕೂಡ ತೋರಿಸ್ಬಿಟ್ಟು ನಮ್ ಹೀರೋಗಿರೋ ಪ್ರಾಬ್ಲಮ್ ನ ಕೂಡ ಹೇಳ್ತಾರೆ. ಇಲ್ಲೋಡಮ್ಮ, ಈ ಫೋಟೋ ನಮ್ಗೆ ನಾರ್ಮಲ್ ಆಗಿ ಕಾಣಿಸುತ್ತೆ, ಬರೀ ಬೆಟ್ಟ ಗುಡ್ಡ ಮರಗಳು ಕಾಣಿಸುತ್ತೆ. ಆದ್ರೆ ಹೀರೋ ಕಣ್ಣಿಗೆ ಇದು ಬಂದು ದೇವ್ರು ಏನೋ ಒಂದು ಸಿಂಬಲ್ ನ ರೀತಿಯಲ್ಲಿ ಕಾಣಿಸ್ತಾರೆ. ಅದರಿಂದಾನೆ ಅವ್ನ ಈ ತರ ಕೆಲಸ, ದೇವ್ರು ನನ್ಗೆ ಆಜ್ಞೆ ಕೊಟ್ಟಿದ್ದಾರೆ, ನಾನು ಈ ಕೆಲಸ ಮಾಡ್ತಾ ಇದೀನಿ ಅಂತ ಅವ್ನು ಕಂಪ್ಲೀಟ್ ಆಗಿ ನಂಬಿರೋದ್ರಿಂದಾನೆ ಅವ್ನ ಈ ತರ ಕೆಲಸನ ಮಾಡಿರೋದು. ಅದು ಒಂಥರ ಇಲ್ಯೂಷನ್. ಅವನು ಒಂಥರ ಸೈಕಿಯಾಟ್ರಿಕ್ ಪೇಷಂಟ್ ತರಾನೆ. ಇದರಲ್ಲಿ ಕಂಪ್ಲೀಟ್ ಆಗಿ ಅವ್ನು ತಪ್ಪಿದೆ ಅಂತ ಕೂಡ ನಾವ್ ಹೇಳಕ್ ಆಗಲ್ಲ, ಅವನು ಒಂದು ಪೇಷಂಟ್ ತರಾನೆ ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಸೈಕಿಯಾಟ್ರಿಸ್ಟ್ ಗೆ ಏನೋ ಕೆಲಸ ಬಂತು ಅಂತ ಹೇಳಿ ನಮ್ ಹೀರೋಯಿನ್ ಒಂಟಿಯಾಗಿ ಅಲ್ಲಿಂದ ಬಿಟ್ಟು ಹೊಟ್ಟೋದ್ರು. ನಮ್ ಹೀರೋಯಿನ್ಗೆ ಅವ್ರಪ್ಪ ಕಾಲ್ ಮಾಡ್ತಾರೆ. ಇವಳು ಕೂಡ ಏನಪ್ಪಾ ಹೊತ್ತು ಗೊತ್ತಿಲ್ಲದೆ ಕಾಲ್ ಮಾಡ್ತೀಯ ಅಂದಾಗ ಅವ್ರಪ್ಪ ಅಂತಾರೆ, ಮಾ ನೀನ್ ತಾನೇ ಹೇಳಿದ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ ಫೋಟೋ ಕಳ್ಸು, ನಾನ್ ನೋಡ್ತೀನಿ ಅಂತ. ಫೋಟೋ ಕಳ್ಸಿದೀನಿ ನೋಡು, ನಾನ್ ತುಂಬಾ ಹೊತ್ತಾಯ್ತು ಕಳ್ಸಿ, ನೀನ್ ಇನ್ನೂ ನೋಡಿಲ್ಲ ಅಂದಾಗ ಇವಳಿಗೆ ಟೆನ್ಷನ್ ಆಗುತ್ತೆ. ನಾನ್ ಮಾಡ್ತಿರೋ ಕೆಲಸ ಏನು, ನೀವ್ ಸೆಂಟರ್ ಈ ತರ ಡಿಸ್ಟರ್ಬ್ ಮಾಡ್ತಾ ಇದೀರಾ, ಸರಿ ಆಯ್ತು ನೋಡ್ತೀನಿ ಅಂತ ಹೇಳಿ ಅವಳ ಫೋಟೋನ ನೋಡ್ತಾಳೆ. ಅದ್ರಲ್ಲಿ ಅವ್ರ ಅಪ್ಪ ಬಂದು ಅವ್ರ ಬಿಲ್ಡಿಂಗ್ ಮುಂದ್ಗಡೆ ಒಂದು ಸೆಲ್ಫಿನ ತಗೊಂಡು ಕಳ್ಸಿರ್ತಾರೆ. ಲೈನಲ್ಲೇ ಇರ್ತಾರಲ್ವಾ, ಏನಪ್ಪಾ ಈ ತರ ಕಟ್ಟಿದೀರಾ ಅಂದಾಗ, ನೋಡಮ್ಮ ಎಷ್ಟು ಕಷ್ಟಪಟ್ಟು ಕಟ್ಟಿದೀನಿ, ಬಿಲ್ಡಿಂಗ್ ಎಲ್ಲ ಕಟ್ಟೋದಕ್ಕೆ ನನ್ಗೇನ್ ಕಷ್ಟ ಆಗಿಲ್ಲ, ಆದ್ರೆ ಮೇಲೆ ಇದೆ ನೋಡು ಆ ಒಂದು ಕಣ್ಣು ವಿಂಡೋ, ಅದನ್ನ ಕಟ್ಟಕ್ ಮಾತ್ರ ತುಂಬಾ ಕಷ್ಟ ಆಯ್ತು ಅಂದಾಗ ನಮ್ ಹೀರೋನ್ಗೆ ಲೈಟ್ ಆಗಿ ಏನೋ ಸ್ಟ್ರೈಕ್ ಆಗುತ್ತೆ. ಏನಪ್ಪಾ ಹೇಳ್ತಾ ಇದೀರಾ, ಒಂದು ಕಣ್ಣು ವಿಂಡೋನ ಅಂದಾಗ ಅವ್ರು ಹೇಳ್ತಾರೆ, ಹೌದಮ್ಮ ಈಗಿನ ಕಾಲದ ಬಿಲ್ಡಿಂಗ್ ಅಲ್ಲಿ ನಾವ್ ಆತರ ನೋಡಕ್ ಆಗಲ್ಲ, ಆದ್ರೆ ಹಳೆ ಕಾಲದಲ್ಲಿ ಎಲ್ಲಾ ಮನೇಲೂ ಆತರ ಒಂದು ಒನ್ ಐ ವಿಂಡೋ ಅಂತ ಇರುತ್ತೆ, ಅದನ್ನ ಎಲ್ಲಾ ಬಿಲ್ಡಿಂಗ್ಸ್ ಅಲ್ಲೂ ನೋಡಬಹುದು ಅಂತ ಹೇಳ್ತಾರೆ. ಇದರಿಂದನೇ ನಮ್ ಹೀರೋಯಿನ್ಗೆ ಏನೋ ಒಂದು ವಿಷಯ ಅರ್ಥ ಆಯ್ತು. ಏನಂದ್ರೆ ಆ ಸೈಕೋ ಬಂದು ಡ್ರಾ ಮಾಡಿರ್ತಾನ, ಫಾಲೋವರ್ ಡ್ರಾ ಮಾಡಿರ್ತಾನಲ್ಲ ಕಣ್ಣು ತರ ಒಂದು ಸಿಂಬಲ್, ಅದೆಲ್ಲಾನು ಒಂದು ವಿಂಡೋಗೆ ಸಂಬಂಧಪಟ್ಟಿರೋದೆ ಅಂತ. ಯಾಕಂದ್ರೆ ಆ ಫಾಲೋವರ್ ನ ಚಿಕ್ಕ ವಯಸ್ಸಲ್ಲಿ ಅವ್ರಪ್ಪ ಬಂದು ಸಿಕ್ಕಾಪಟ್ಟೆ ಹೊಡೆಯೋರಲ್ಲ, ಯಾವಾಗ ಒಂದ್ ರೂಮ್ ಅಲ್ಲಿ ಹಾಕಿ ಕೂಡ ಹಾಕ್ಬಿಡೋರಲ್ವಾ, ಆದ್ರೆ ಕೂಡ ಹಾಕಿರೋ ರೂಮ್ ಅಲ್ಲಿ ಕೂಡ ಈ ತರ ಒಂದು ಕಣ್ಣದು ವಿಂಡೋ ಇದ್ದಿರುತ್ತೆ. ಅದ್ರ ನೆರಳು ಹಂಗೆ ಮನೆ ಒಳಗಡೆ ಬಿದ್ದಾಗ ಅದನ್ನ ನೋಡಿನೇ ಆ ಫಾಲೋವರ್ ಬಂದು ತುಂಬಾನೇ ಭಯ ಪಟ್ಟಿರ್ತಾನೆ ಅಂತ ನಮ್ ಹೀರೋಯಿನ್ಗೆ ಅರ್ಥ ಆಯ್ತು. ಅದ್ರೊಳೀಗ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಹೇಳಿರ್ತಾರಲ್ವಾ, ನಿಮ್ ತಂಗಿ ಸತ್ತಾಗ ನಾನ್ ಟ್ರೀಟ್ಮೆಂಟ್ ಕೊಟ್ಮೇಲೆ ಅವ್ನು ನಾರ್ಮಲ್ ಆಗೇ ಇದ್ದ, ಮತ್ತೆ ಅದ್ರ ಟ್ರಿಗರ್ ಆಗೋ ತರ ಏನೋ ಆಗಿರ್ಬೇಕು, ಅದಕ್ಕೆ ಅವ್ನಿಗೆ ಕೆಲಸ ಮಾಡಿದಾನೆ ಅಂತ. ಅದಕ್ಕೂ ಆನ್ಸರ್ ಇದೆ. ಏನಂದ್ರೆ ಈ ಫಾಲೋವರ್ ಬಂದ್ಬಿಟ್ಟು ಜೈಲಿಂದ ಹೊರಗಡೆ ಬಂದ್ಮೇಲೆ ಒಂದ್ ಸ್ವಲ್ಪ ದಿನಕ್ಕೆ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ತಾನೆ ವರ್ಕ್ ಗೆ ಹೋಗ್ತಾ ಇದ್ದ, ಕೆಲ್ಸಕ್ಕೆ ಹೋಗ್ತಾ ಇದ್ದ. ಆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಕೂಡ ಆತರ ಒಂದು ಕಣ್ಣಿರೋ ತರ ವಿಂಡೋ ಇದ್ದಿರುತ್ತೆ. ಅದರಿಂದ ಫುಲ್ ಆಗಿ ಟ್ರಿಗರ್ ಆಗ್ಬಿಟ್ಟು ಈಗ ಹುಡುಗಿನ ಕಿಡ್ನಾಪ್ ಪಡ್ಕೊಂಡು ಹೋಗಿ ಆ ಬಿಲ್ಡಿಂಗ್ ಅಲ್ಲೇ ಇಟ್ಟು ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಆದ ವಿಷಯ ಏನಂದ್ರೆ ನಮ್ ಹೀರೋಯಿನ್ ಮತ್ತೆ ಅವ್ರ ತಂಗಿ ಇಬ್ರು ಒಂದು ಸೆಲ್ಫಿನ ತಗೊಂಡಿರ್ತಾರೆ. ಅವ್ರ ತಂಗಿ ಬಂದು ಕೆಲ್ಸಕ್ಕೋಸ್ಕರ ಸಿಟಿ ಕಡೆ ಮೂವ್ ಆಗಿ ಒಂದು ಮನೆ ತಗೊಂಡಿರ್ತಾರಲ್ಲ, ಆ ಮನೆಯಲ್ಲಿ ಕೂಡ ಒಂದು ಕಣ್ಣಿರೋ ತರ ವಿಂಡೋ ಇದ್ದಿರುತ್ತೆ. ಆ ಫೋಟೋನಲ್ಲಿ ನೋಡ್ತಾನೆ. ಪ್ಲಸ್ ಆತರ ಬಿಲ್ಡಿಂಗ್ ಅಲ್ಲ ಹುಡುಗಿ ಇದ್ದಾಳೆ ಅಂತ ಹೇಳ್ಬಿಟ್ಟೆ ನಮ್ ಹೀರೋಯಿನ್ ಅವ್ರ ತಂಗಿನ ಅವನು ಕಿಡ್ನಾಪ್ ಮಾಡಿರೋದು. ಈಗ ಈ ವಿಷಯ ಅರ್ಥ ಮಾಡ್ಕೊಳ್ಳೋ ನಮ್ ಹೀರೋಯಿನ್ ಟಕ್ಕಂತ ಪೊಲೀಸ್ ಟೀಮ್ ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು, ಈಗ ನೀವು ಅಲ್ಲಿ ಹೋಗಿದ್ದೀರಲ್ಲ ಜಾಗ, ಅಲ್ಲಿ ಒಂದು ಕಣ್ಣಿರೋ ತರ ಬಿಲ್ಡಿಂಗ್ ಯಾವ್ದಾದ್ರು ಇದೆಯಾ ಹೇಳಿ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ನ ಕೊಡ್ತಾರೆ. ಈಗ ಗೂಗಲ್ ಮ್ಯಾಪ್ಸ್ ಅಲ್ಲಿ ಅದೆಲ್ಲ ಹುಡ್ಕೋದು ತುಂಬಾನೇ ಈಸಿ ಅಲ್ವಾ, 3D ತರ ಬಂದ್ಬಿಟ್ಟಿರತ್ತಲ್ವಾ. ಇದನ್ನ ಇನ್ಫಾರ್ಮೇಶನ್ ಕೊಟ್ಟಿದ ತಕ್ಷಣ ಅಲ್ಲಿರೋರೆಲ್ಲ ಅದನ್ನ ಸರ್ಚ್ ಮಾಡ್ತಾರೆ. ಅನ್ಕೊಂಡಿರೋ ತರ ಒಂದು ಕಣ್ಣಿರೋ ಬಿಲ್ಡಿಂಗ್ ಕಾಣಿಸ್ಬಿಡ್ತು. ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋಯಿನ್ ಸುಮ್ನೆ ಇರ್ತಾಳ, ಸರ್ ಅಂತ ಕಾರ್ ತಗೊಂಡು ಆ ಜಾಗಕ್ಕೆ ಹೋಗಿ ಶುರು ಮಾಡ್ಬಿಟ್ಲು. ಆದ್ರೆ ಅಲ್ಲಿ ಆ ಹುಡುಗಿರೋ ಬಿಲ್ಡಿಂಗ್ ನ ಆಲ್ಮೋಸ್ಟ್ ಈಗ ಡೆಮಾಲಿಷ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಈಗ ಸಾಯೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೂಡ ಹುಡುಗಿ ನನ್ನ ಕಾಪಾಡಕ್ಕೆ ಯಾರು ಬಂದ್ಬಿಡಲ್ವಾ ಅಂತ ಹೇಳಿ ಪಾಪ ತುಂಬಾನೇ ಎದುರು ನೋಡ್ತಾ ಇರ್ತಾಳೆ. ತಂಗಿ ವಿಷಯದಲ್ಲಿ ನಮ್ ಹೀರೋಯಿನ್ ಮಿಸ್ ಮಾಡ್ಬಿಟ್ಲು. ಇನ್ ಈ ಹುಡುಗಿ ವಿಷಯದಲ್ಲೂ ಮಿಸ್ ಮಾಡ್ಬಿಡ್ತಾಳ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಇಂಪಾರ್ಟೆಂಟ್ ವರ್ಕ್ಸ್ ಎಲ್ಲ ಒನ್ ಟೈಮ್ ಮಿಸ್ ಆದ್ರೆ ಇನ್ನೊಂದ್ ಟೈಮ್ ಯಾರು ಕಳ್ಕೊಳ್ಳೋದಿಲ್ಲ ರೀ. ಈ ಸತಿ ನಮ್ ಹೀರೋಯಿನ್ ದಡಾರ್ ಅಂತ ಡೋರ್ ನ ಓಪನ್ ಮಾಡ್ಕೊಂಡ್ ಬಂದು ಆ ಹುಡುಗಿನ ಕಾಪಾಡ್ಬಿಟ್ರು. ಆ ಹುಡುಗಿನ ಕಾಪಾಡಿದ್ಮೇಲೆ ನಮ್ ಹೀರೋಯಿನ್ಗೆ ಕಂಪ್ಲೀಟ್ ಆಗಿ ಒಂದು ತೃಪ್ತಿ ಬರೋದು. ತಂಗಿನ ಬಿಟ್ಕೊಟ್ಬಿಟ್ಲು, ಆದ್ರೆ ಹೆಂಗೋ ಕೊನೆದಾಗಿ ಹುಡುಗಿನ ಕಾಪಾಡಿದ್ಲು. ಇವಾಗಿಂದ ಅವಳಿಗೆ ಆ ಇಲ್ಯೂಷನ್, ಅವ್ರ ತಂಗಿ ಬಂದು ಇಲ್ಯೂಷನ್ ಆಗಿ ಬಂದು ಇವಳ ಹತ್ರ ಮಾತಾಡ್ತಾರಲ್ಲ, ಅದು ಇಲ್ದೇನೆ ಆಗೋಯ್ತು. ಇದಾದ್ಮೇಲೆ ನಮ್ ಹೀರೋಯಿನ್ ಸ್ಟ್ರೇಟ್ ಆಗಿ ಹೀರೋನ ಮೀಟ್ ಮಾಡೋದಕ್ಕೆ ಅಂತ ಜೈಲ್ಗೆ ಹೋಗಿರ್ತಾಳೆ. ಹೀರೋ ಹತ್ರ ಹೇಳ್ತಾಳೆ, ಆ ಹುಡುಗಿ ಸತ್ತೋಗ್ಬಿಟ್ಲು ಅಂತ ನೀನ್ ಹೇಳ್ದೆ ಅಲ್ವಾ, ದೇವ್ರ ನಿನ್ ಹತ್ರ ಹೇಳಿದ್ರು ಅಂತ ನೀನ್ ಹೇಳ್ದೆ ಅಲ್ವಾ, ಆದ್ರೆ ಆ ಹುಡುಗಿ ಸತ್ತಿಲ್ಲ, ಆ ಹುಡುಗಿನ ಕಾಪಾಡಿದ್ದಾಯ್ತು ಅಂತ ಹೇಳಿದ ತಕ್ಷಣ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಏನೋ ಹುಡುಗಿ ಬದುಕೆ ಇದ್ಲ ಅಂತ. ಅದಾದ್ಮೇಲೆ ಇವ್ನ್ ಕೂಡ ಅವ್ನ ರೂಮ್ ಒಳಗಡೆ ಹೋಗಿ ಕುತ್ಕೊಂಡಾಗ ಅಲ್ಲಿ ಮೂಲೆನಲ್ಲಿ ಒಂದು ಗೋಡೆ ಒಂದ್ ಸ್ವಲ್ಪ ತೇವಾಗಿ ಏನೋ ಕಪ್ಪಗಾಗಿರುತ್ತೆ. ಅಲ್ಲಿ ಕೂಡ ಅಷ್ಟೇ ಅವ್ನಿಗೆ ದೇವ್ರ ಮುಖನೇ ಕಾಣಿಸ್ತಾ ಇರತ್ತೆ. ಇವಾಗ ಅವ್ನ್ಗೆ ಅರ್ಥ ಆಯ್ತು ಅವನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ. ಸೈಲೆಂಟ್ ಆಗಿ ಅಲ್ಲಿರೋ
ಒಂದು ಕರ್ಚಿಫ್ ನ ತಗೊಂಡೋಗಿ ತೇವ ಮಾಡ್ಬಿಟ್ಟು ಅದನ್ನ ಸೈಲೆಂಟ್ ಆಗಿ ಓಸ್ಬಿಟ್ಟು ಬಂದು ಕೂತ್ಕೊಳ್ತಾನೆ. ಇಲ್ಲಿಗೆ ಈ ಮೂವಿನ ಕೂಡ ಮುಗಿಸಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನೀವೆಲ್ಲ ಕೂಡ ಈ ಮೂವಿನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ, ತುಂಬಾನೇ ಥ್ರಿಲ್ಲಿಂಗ್ ಆಗಿತ್ತು. ಸೊ ಈ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.